ನಾನು ಪೂಜ್ಯರಿಗೆ ಹುಟ್ಟೇನೆ, ಸರಿನಾ? ನಾನು ನನ್ನ ತಂದೆ ಸಮಾನ ಅವರು, ದೇವರ ಸಮ ಅವರು, ನಮ್ಮ ತಂದೆ ಸಮಾನ ಅವರು. ಅವರು ಯಾರು ಕಮಿಟ್ ಮಾಡಲ್ಲ ಅವ್ರು ನನಗೆ ಹುಟ್ಟ್ಯಾರ ಸೊಳೆ ಮಕ್ಕಳು, ತಿಳ್ಕೊಂಡ್ಬಿಡ್ ನೀನು. ಹೊಸದಾಗಿ ನೋಡ್ತಾ ಇದ್ದೀರಾ? ನಾನು ಒಂದು ಹೇಳ್ತೀನಿ ರೀ, ಎಲ್ಲಿವರೆಗೂ ಸಂಘದವ್ರಿಗೆ ಲೆಕ್ಕ ಕೊಡಲ್ಲ, ಎಲ್ಲಿವರೆಗೂ ಸಂಘದವ್ರಿಗೆ ಲೆಕ್ಕ ಕೊಡಲ್ಲ, ಸಂಘದವ್ರಿಗೆ ತೊಂದರೆ ಕೊಡ್ತಿರ್ತಾರೋ, ಸಂಘದವ್ರ ದುಡ್ಡ ತಿಂದು ದಪ್ಪಾಗ್ತಿರ್ತಾರೋ ಅಂತ ಸುದ್ದಿನ ಯಾವ ಕಾರಣಕ್ಕೂ ನಿಲ್ಸಲ್ಲ. ಕೇಳ್ತಾನೆ ಹೇಳ್ರಿ, ಇವಾಗ ಅದು ವಾರಕ್ಕೆ ಡೆಪಾಸಿಟ್ ಆಗುತ್ತಾ, ತಿಂಗಳಿಗೊಂದ್ಸಲ ಡೆಪಾಸಿಟ್ ಆಗುತ್ತಾ? ಅದು ಹಣ ಕಲೆಕ್ಟ್ ಮಾಡ್ಕೊತಾರಲ್ಲ, ಡೆಪಾಸಿಟ್ ಆಗುತ್ತೆ, ನೋಡ್ಕೊ ಹೋಗಿ. ಹೌದಾ? ಕಳಿಸಿ ನಿಮ್ದು, ಹಾಗಾದ್ರೆ ನಿಮ್ದು ಕಳಿಸಿ. ನಿನಗೆ ಯಾಕೆ ಕಳಿಸ್ಬೇಕಪ್ಪ? ಅದಕ್ಕೆ ಕಳ್ಸಿರೋದು ಇಟ್ಕೊಂಡ್, ಅದಕ್ಕೆ ರೀ ಕಳ್ಸಿರೋದು ಇಟ್ಕೊಂಡ್ ಮಾತಾಡ್ತಿರೋದು, ಅದಕ್ಕೆ ರೀ ಕಳ್ಸಿರೋದು ಇಟ್ಕೊಂಡ್ ಮಾತಾಡ್ತಿರೋದು. ಕೇಳಯ್ಯ ಇಲ್ಲಿ, ಕೇಳಯ್ಯ. ನಾನು ಇಂತರ ಭಾಷೆ ನನಗೂ, ನಾನು ಮುಚ್ಕೊಂಡಿರೋ, ನಾನು ಹೇಳ್ತಾ ಇದೀನಿ ಕೇಳೋ, ನಾನು ಹೇಳ್ತಾ ಇದೀನಿ ಕೇಳೋ, ನಾನು ಇಷ್ಟು ತನಕ ಮಾತಾಡ್ತಾ ಇದ್ದೀನಿ. ನಿನಗೆ ಅಷ್ಟೊಂದು ನರ ಇದ್ರೆ ನಿನ್ ಡಾಕ್ಯುಮೆಂಟ್ ಕಳಿಸೋ, ನಾನು ಕಳಿಸ್ತೀನಿ. ಯಾರು ಮೋಸ ಆಗಿದೆ ಅಂತ ಕೊಟ್ಟು ಕಳಿಸ್ತೀನಿ, ಕಳಿಸೋ. ಸುಮ್ನೆ ಅಲ್ಲಿ ಅದಕ್ಕೆ ತಾನೆ, ಅದಕ್ಕೆ ಉರ್ಕೋತಾ ಇರೋದು. ನನ್ ನ್ಯೂಸ್ ನೋಡಿ ಅದಕ್ಕೆ ಉರ್ಕೋತಾ ಇರೋದು. ನನ್ ನ್ಯೂಸ್ ನೋಡಿ ಉರ್ಕೊಂಡು ಸಾಯ್ತಾ ಇದೆಯಲ್ಲ, ನನ್ ನ್ಯೂಸ್ ನೋಡಿ ಉರ್ಕೋತಾ ಇದೆಯಲ್ಲ, ನನ್ ನ್ಯೂಸ್ ನೋಡಿ ಉರ್ಕೊಂಡಿದ್ಯಲ್ಲ, ನನ್ ನ್ಯೂಸ್ ನೋಡಿ ಉರ್ಕೋತಾ ಇದೆಯಲ್ಲ, ಸಾಕಲ್ವಾ? ಯಾರೋ ಬಿಸಾಕಿರ್ತಾರೆ, ಯಾವ್ದು ಬೂಟ್ ನೆಕ್ಕೊಂಡು ಬಂದ್ಬಿಟ್ಟಿರ್ತಾರೆ. ನಾನ್ ಹಿಂಗೆ ಹಾಕೋದು, ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಲ್ಲ, ನಿನ್ನ ಗಂಡ ನರನ ತೆಗೆದ್ಬಿಟ್ಟ. ಇದೇ ರೆಕಾರ್ಡ್ಸ್ ಕೂಡ ಪಬ್ಲಿಕ್ ಗೆ ಬಿಡ್ತೀನಿ. ಏನ್ ಮಾಡ್ತೀಯ? ಬಿಡಲೇ ಹೋಗಿ ಬಿಟ್ಕೊಳಕ್ ಹೋಗ. ಈಗ ಇವ್ರೆ ಈಗ ಆಯ್ತು, ಜरूरत ನಂದೇನೈತಿ. ಇವಾಗ ನಾವು ಮ್ಯಾಟ್ರಿಗೆ ಬಂದಿಲ್ಲ, ನಾವು ವಿಷಯಕ್ಕೆ ಬರ್ತಲ್ಲ. ಇದನ್ನೇ ನಾನು ಹೇಳ್ತಿರೋದು ನಿಮ್ಗೆ. ನೀವುಗಳು ಒಂದಷ್ಟು ಮಾಡಿದ್ರೆ ಬರೀ ಜಗಳನ್ನೇ. ಮುಳ್ಳಿಗ ಒಟ್ಟು ತುಂಬಿದ ಮೇಲೆ ಲವ್ ಮುಳ್ಳಿಗ. ಹೌದು, ನಿಮ್ಗೆ ಒಟ್ಟು ತುಂಬಿದಲ್ವಾ? ನಿಮ್ಗೆ ಒಟ್ಟು ತುಂಬಿದಲ್ವಾ? ಬೇರೆಯವ್ರಿಗೆ ಅವ್ರು ಮಾತಾಡ್ತಾರೆ. ಧರ್ಮಸ್ಥಳ ಸಂಘದವ್ರು ಸಾಲ ತಗೊಂಡಾರ, ಎಲ್ಲರೂ ಅಭಿವೃದ್ಧಿ ಆದವ್ರೆ. ಎಲ್ಲರೂ ಆಯ್ತು, ಈಗ ಆಯ್ತು, ಅಭಿವೃದ್ಧಿ ಆಗಿದಾರಲ್ವಾ ಅಂತ ಕೇಳಿದ್ರೆ ಮೈ ತುಂಬಾ ಸಾಲ ಮಾಡ್ಕೊಂಡವ್ರು, ಮನಸ್ಸಿಚ್ಚೆ ಅಂತ ಕಂದು ಕಟ್ಟವ್ರು, ಇಂಥವ್ರು ನಿಮಗ್ ಫೋನ್ ಮಾಡೋರು. ನೋಡಿ, ನಿಯತ್ತಾಗಿ ಸ್ವಾಭಿಮಾನ ಇದ್ದವ್ರು ಯಾರು ಆ ರೀತಿ ಮಾಡಲ್ಲ. ನಿಯತ್ತ ಕಟ್ಟಿರೋರು, ನಿಯತ್ತ ಕಟ್ಟಿರೋರು ಕಟ್ಕೊಂಡ್ ಬಂದಿರೋ, ಎಲ್ಲಿವರೆಗೂ ಕೂಡ ನಿಯತ್ತಾಗಿ ಕಟ್ಕೊಂಡ್ ಬಂದಿರೋ ಜನಗಳಿಗೆ ಏನ್ ಹೇಳ್ತೀರಾ? ಒಂದು ಕಂತು ಕೂಡ ಮಿಸ್ ಆಗದ ನಿಯತ್ತಾಗಿ ಕಟ್ಕೊಂಡ್ ಬಂದಿರೋಂತ ಜನಗಳಿಗೆ ಏನ್ ಹೇಳ್ತೀರಾ? ಕೊಡ್ಬೇಕನ್ನೋದಾದ್ರೆ ನನ್ನಲ್ಲಿ ಎಲ್ಲವೂ ಸರಿ ಇದಾವೆ, ನನಗೆ ಯಾವ್ದೋ ಮೋಸ ಮಾಡಿಲ್ಲಪ್ಪ, ಮಾಡಿಲ್ಲ. ಮತ್ತೆ ಕೊಡ್ಬೇಕು ಬೇಡಲ್ಲ, ಅವ್ರಿಗೆ ಮೋಸ ಆಗಿದೆಯಲ್ಲ, ಅದು ನಾನು ಹಾಕ್ತೀನಿ. ಯಾವಂತ ತಡೆಯಕ್ಕಾಗಲ್ಲ. ಅವ್ರು ಮೋಸ ಆಗಿರೋ ನಾನು ಹಾಕ್ತೀನಿ, ಯಾವಂತ ಬಂದು ನನಗೆ ಆಗಲ್ಲ. ನೀವು ಹೌದಾ? ನೀವು ಪಬ್ಲಿಕ್ ತಾನೇ? ನೀನ್ ಯಾವ ಮುಚ್ಕೊಂಡಿರೋ, ನನ್ಗೂ ನಿನಗಿಂತ ಹೆಚ್ಚು ನೋಡು, ನಿನ್ ಗುರಿತಾ ಇರೋದು. ಅದಕ್ಕೆ ಏನ್ ಗೌರವ ಕೊಡ್ತಿದ್ಯಾ? ಏನ ಗೌರವ ಕೊಡ್ತಿದ್ಯಾ? ನೀನ್ ಅಲ್ಲಿ ಹೋಗಿ ಎಲ್ಲಿ ಅವ್ರು ಕೊಟ್ಟಿಲ್ಲ ಅಂದ್ರೆ ಇದೇ ಸಂಘದವ್ರು ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿದಾರಲ್ಲ, ನೇರವಾಗಿ ಮಾಡು ನೀನು. ಆಗುದಿಲ್ಲ ಅಯ್ಯ ಗಿಯ್ಯ ಅಂದಿ, ಇನ್ನೇನು ಪರಿಣಾಮ ನಾವು ಬಿಟ್ಟು ಆಚೆ ಬಂದಾಗ ನಾವು ಇದೇ ಲೆವೆಲ್ಗೆ ಇಳಿದ್ ಬಿಡ್ತೀವಿ. ಬೇಡ ಸುಮ್ನಿರು. ಏನ್ ಹೇಳಿದ? ನಾಳೆ ಅಲ್ಲ, ಇವಾಗ ಈಗ ಹಾಕೋ. ನಾಳೆ ನೀನ್ ಈಗ ಹಾಕೋ ರೆಕಾರ್ಡಿಂಗ್ ಅಂದೆ, ನೀನ್ ಈಗ ಹಾಕೋ ರೆಕಾರ್ಡಿಂಗ್. ಮುಂದೆ ಸತ್ಯ ಯಾವಾಗ್ಲೂ ಕಹಿ ಆಗಿರ್ತದ. ನಾನು ಅದನ್ನೇ ಹೇಳ್ತಾ ಇರೋದು, ಸತ್ಯ ಆಚೆ ಬರ್ಲೇಬೇಕು ಅಂತಾನೆ. ಒಂದ್ ದಿವಸ ನಿಮ್ಮಂತ ಪುಂಡ ಪೋಖ್ರಿಗಳಿಗೆಲ್ಲ ತಲೆ ತಪ್ಪಿಸುದಿಲ್ಲ. ಎಷ್ಟು ಹುರ್ಕೊಂಡ್ಬಿಟ್ಟಿದ್ದೀರಪ್ಪ. ಸೂಪರ್, ಓಕೆ, ನೀನು ಹರ್ಕೋ. ಆಯ್ತು, ಓಕೆ, ನೆಕ್ಸ್ಟ್. ಅದರಲ್ಲಿ ಒಂದಷ್ಟು ಜನ ಕಾಮೆಂಟ್ ಮಾಡಿದ್ರು. ಓಕೆ, ನೀವು ವೀರೇಂದ್ರ ಹೆಗಡೆ ಅವ್ರಿಗೆ ಹುಟ್ಟಿದವ್ರ ಅಂತೇಳಿ. ಅಲ್ಲ, ನಮ್ಗೂ ಬೇಕಾದಷ್ಟು ಕಮೆಂಟ್ ಬರುತ್ತೆ, ಅದು ಬೇರೆ ಬೇರೆ ತಾನೆ. ಬಿಡಿ ಸರ್, ಅದೆಲ್ಲ ಹೇಳ್ರಿ ಪೂರ್ಣ. ಸರಿ, ನಾನು ವೀರೇಂದ್ರ ಹೆಗಡೆ ಅವರನ್ನ ದೇವರಂತ ನಾವು ಪೂಜಿಸ್ತೇವೆ, ತಂದೆ ಸಮಾನರು. ಅವ್ರ ನಮಗ್ ತಂದೆ ಸಮಾನರೇ. ಕಮೆಂಟ್ ಹೋದವ್ರಿಗೆ ನಾವು ಅವ್ರಿಗೆ ಜನಿಸಿದವ ಅಂತ ತಿಳ್ಕೊಡ್ರಿ. ಅದಲ್ಲದೆ ಈ ಕಮೆಂಟ್ ಮಾಡೋರು ನನಗ್ ಹುಟ್ಟಿದಾರ, ಅಥವಾ ಇದನ್ನ ಫಾರ್ವರ್ಡ್ ಮಾಡಿದವ್ರು ನನಗೆ ಹುಟ್ಟಿದಾರ, ಇಲ್ಲ ಸಲ್ಲದ ಅವಹೇಳನಕಾರಿ ಪೋಸ್ಟ್ ಮಾಡೋರೆ ನನಗೆ ಹುಟ್ಟಿದಾರ. ಇದನ್ನ ಯಾವ ಸೋಳೆ ಮಗ ರೀ, ಯಾವನು ಸೋಳೆ ಮಕ್ಕಳು ಇದನ್ನೆಲ್ಲ ಮಾಡೋರು? ನಮಗ್ ಅನ್ಸಿದ್ದನ್ನ ನಾವ್ ಹೇಳ್ತೇವೆ. ದಮ್ಮಿದ್ರ ತಿಂಡಿದ್ರಿ ಎದುರಿಗೆ ಬಂದ್ ಮಾತಾಡಕ್ ಕೇಳ್ರಿ ಸೋಳೆ ಮಕ್ಕಳಿಗೆ. ನೀವೇನೇನು ಹಾಕ್ತೀರಿ ಅಲ್ಲಿ? ನಿಮಗ್ ಮನ್ಸಿಗೆ ಬಂದಂಗೆಲ್ಲ ನಿಮಗ್ ನ್ಯೂಸ್ ಐತೆ ಅಂತೇಳಿ ಮನ್ಸಿಗೆ ಬಂದಂಗ ಹಾಕ್ತೀರ ನೀವು?
ನಿಮ್ದೇನ್ ಸ್ವಂತ ನ್ಯೂಸ್ ಐತೆ ಅಂತೇಳಿ ನಿಮಗ್ ತಿಂಡಿಲಿ ಹಾಕಿ ಕೊಡೋದನ ನಿಮಗ್ ಮನ್ಸಿಗೆ ಬಂದಂಗೆಲ್ಲ ಮನ್ಸಿಗೆ ಬಂದಿದ್ದು ಯಾವ್ದು ಹಾಕ್ತಿಲ್ಲ, ಯಾವ್ದೋ ಸೋಳೆ ಮಗ ಏನೋ ಹೇಳ್ದಂತ ನೀವು ಮನ್ಸಿಗೆ ಬಂದಂಗೆಲ್ಲ ಬಂದಂತೂ ಹಾಕ್ತಿಲ್ಲ. ನಾವು ಯಾರು ಈ ತರದೆಲ್ಲ ಬಳಸ್ಕೋಬಾರ್ದು. ಹೇಳ್ಬೇಕ ನಿನಗ ನಿನ್ನ ಪ್ರತಿಯೊಂದು ಕೂಡ ವಿಡಿಯೋ ನೋಡ್ತೇನೆ ನಾನು, ನೀನ್ ಏನೇನು ಹಾಕ್ತಂತ ನೋಡ್ತೇನೆ. ಖಂಡಿತ ಲಿಮಿಟ್ ಬೇಕು. ನಾನ್ ಹೇಳ್ತೇನೆ ಫಸ್ಟ್ ಕೇಳಿಲ್ಲ, ನಾ ಹಾಕೋದಕ್ಕೆ ಒಂದು ನಿನಗೆ ಲಿಮಿಟ್ ಬೇಕು. ನಾನು ನಿನಗೆ ಎಷ್ಟು ಬೆಲೆ ಕೊಟ್ಟೇನೆ, ಗೌರವ ಕೊಟ್ಟು ಮಾತಾಡಿದ್ದೀನಿ, ಹೌದಿಲ್ಲ? ಲಾಸ್ಟ್ ಟೈಮ್ ವಿಡಿಯೋದಾಗ ಮಾತಾಡಿನಿಲ್ಲ. ನೀನು ಏನು ವಿಡಿಯೋದಾಗ ಏನ್ ಹಾಕಿದ್ದೀನಿ ನೀನು? ಏನ್ ಹಾಕಿದ್ದೀನಿ? ಏನ್ ಹಾಕಿದ್ದೀನಿ ನೀನು ವಿಡಿಯೋದಾಗ? ಹೇಳಿ ಏನ್ ಹಾಕಿದ್ದೀನಿ? ಏನ್ ಹಾಕಿದ್ದೀನಿ ನೀನು? ನೀನೆಲ್ಲ ವಿಡಿಯೋ ಮಾಡಿ ಹಾಕೋದಲ್ಲ, ತಿಂಡಿ ಇದ್ರಬೇಕಾದ್ರೆ ಎದುರಿಗೆ ಬಂದ್ ಗೊತ್ತಾಗತ್ತೆ ನಿನ್. ಎದುರಿಗೆ ಬರ್ತೀನಿ, ಇರ್ಲಿ. ಈಗ ಏನ್ ಕಂಟೆಂಟ್ ವಿಷಯ ಇದನ್ನ ರೆಕಾರ್ಡಿಂಗ್ ಮಾಡಿ ಹಾಕ. ನನಗೆ ಹಾಕೋಣ, ಆಯ್ತು ಹಾಕೋಣ. ಯಾವನೊಬ್ಬನ ಬಾದ್ ಏನೋ ಹಾಕಿದ ಅಂತ ಹೇಳಿ ಧರ್ಮಸ್ಥಳ ಬಗ್ಗೆ ನೀನು ಅವ್ರಕ್ಕಿಂತ ಮೊದಲು ನೀನೇ ಹೇಳೋದು ಅವಳನಕಾರಿ ಹೇಳ್ತೀನಿ ನೀನು. ಏನಂತ ಈಗ ಮಾತ್ರ ಯಾವನೋ ಏನೋ ಹೇಳ್ದ ಕೇಳ್ರಿ ಇಲ್ಲಿ, ಯಾವನೋ ಏನೋ ಹೇಳ್ದ ಅಂತ ಹೇಳಿದ್ರೆ ಕುಲಂಕುಷವಾಗಿ ಪರಿಶೀಲನೆ ಮಾಡೋದು ಕಲೀರಿ. ಅವತ್ತು ನೀವು ಕಾನ್ಫರೆನ್ಸ್ ಆಗಿದಾಗ ಒಬ್ಬ ಸದಸ್ಯ ಮಾತಾಡಕತ್ತಿದ್ದೆ, ನಾನು ಮಾತಾಡಿದ್ನಿಲ್ಲ ಅವ್ರ ಜೊತೆ. ಮಾತಾಡುವಾಗ ಒಬ್ಬ ಸದಸ್ಯ 1.5 ಲಕ್ಷ ಸಾಲ ತಗೊಂಡು ನಾನು 70,000 ರೂಪಾಯಿ ಬಡ್ಡಿ ಕಟ್ಟೇನೆ ಅಂತ ಹೇಳ್ತಾನೆ. ಅದನ್ನ ನೀವ್ ಹೆಂಗ್ ನಂಬ್ತೀರಿ? ನಿಮ್ಗೆ ಅವತ್ತೇ ಹೇಳಿದೆ ನಾನು, ನೀವ್ ಹೆಂಗ್ ನಂಬ್ತೀರಿ ಅದನ್ನ? ಅವ್ನು ಸಾಲ ತಗೊಂಡೆ 4 ತಿಂಗಳಾಗಿದೆ, 70,000 ರೂಪಾಯಿ ಹೆಂಗ್ ಬಡ್ಡಿ ಕಟ್ಟಿದ? ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡ್ಬೇಕು ತಾನೆ? ಅವರು ಅದನ್ನೇ ಡಾಕ್ಯುಮೆಂಟ್ ಕೇಳ್ತಾ ಇರೋದು. ನೋಡಿ ನಾಗರಾಜ್ ಅವ್ರೆ, ನೋಡಿ ಅವರು ಅದನ್ನೇ ಕೇಳ್ತಾ ಇರೋದು, ಆ ಡಾಕ್ಯುಮೆಂಟ್ ಕೇಳ್ತಾ ಇರೋದು, ಇನ್ನೇನು ಇಲ್ಲ. ಯಾವ ಡಾಕ್ಯುಮೆಂಟ್ ಕೇಳಿಲ್ಲ, ನೀವ್ ಇಲ್ಲದನ್ನೇ ಇಲ್ಲ. ಡಾಕ್ಯುಮೆಂಟ್ ಕೇಳಲ್ಲ. ಅಲ್ಲ ಯಾವನೋ ಏನೇ ಹೇಳಿದ ಅಂದ್ರೆ ಈಗ ನೀವೇ ಸಂಘದಲ್ಲಿ ಇದ್ದೀರಲ್ವಾ? ನೀವು ಸಂಘದಲ್ಲಿ ಇದ್ದೀರಲ್ವಾ? ಇದ್ರಿ ಅಲ್ವಾ? ಆಯ್ತು, ನಿಮ್ದೇ ಬ್ಯಾಂಕ್ ಸ್ಟೇಟ್ಮೆಂಟ್, ನಿಮ್ದೇ ಬ್ಯಾಂಕ್ ಸ್ಟೇಟ್ಮೆಂಟ್ ಕಮಿಟ್ ಮಾಡಕ್ಕೆ ಮಕ್ಕಳು ಕೇಳ್ತಿದ್ದು ಸೋಳೆ ಮಕ್ಕಳು. ಬಿಡಿ, ಅದು ನಿಮ್ಗೂ ಮಾಡಿರ್ತಾರೆ, ನಮಗೂ ಮಾಡಿರ್ತಾರೆ, ಎಲ್ಲರಿಗೂ ಮಾಡ್ತಾರೆ. ನನಗೆ ಹುಟ್ಟಿದ ಮಕ್ಕಳು ಆಯ್ತು. ಈಗ ಗುಜ್ಜರಿಗೆ ಹುಟ್ಟ್ರಿ ಅಂತ ಹೇಳ, ಹೌದು ನಾನು ಗುಜ್ಜರಿಗೆ ಹುಟ್ಟಿದ್ದು. ನಾವು ನಮ್ ತಂದೆ ಸಮಾನ ಅವ್ರ ದೇವ್ರವ್ರು ನಮ್ಗೆ, ಅವ್ರಿಗೆ ಹುಟ್ಟಿದ್ದ. ಇವ್ರೆಲ್ಲ ಬ್ಯಾಡ್ ನೀವ್ ಪೋಸ್ಟ್ ಮಾಡಿದವನು ಆನಂತರ ಇದಕ್ ಬ್ಯಾಡ್ ಕಮೆಂಟ್ ಮಾಡಿದ್ರೆ ನನಗೆ ಹುಟ್ಟಿದಾರ ಸೋಳೆ ಮಕ್ಕಳು. ಇದೇ ಫಸ್ಟ್ ನನಗೆ ಮಕ್ಕಳವ್ರು. ಇದನ್ನ ನಾವು ಬೇರೆ ಮಾತಾಡ್ಬೋದು. ಅವಾಚ್ಯ ಶಬ್ದ ಮಾತಾಡಿನದ್ರಾಗ ಮಾತಾಡಿದನ ಹೇಳು. ನಾನೇನಾದ್ರೂ ಅವಾಚ್ಯ ಶಬ್ದ ಮಾತಾಡಿದನ? ಯಾವನಿಗಾದ್ರೂ ಮಾತಾಡಿದನ? ನಾನು ಒಳ್ಳೆ ರೀತಿಯಿಂದ ಹೇಳಿದೆ. ನನಗೆ ಗೌರವ ಕೊಟ್ಟ ನಾನು ಮಾತಾಡಿದ್ದೇನೆ, ಗೌರವ ಕೊಟ್ಟು ಮಾತಾಡಿನ ತಾನೆ. ಅದನ್ನ ಬಿಟ್ಟು ಇಲ್ಲಿ ಸಲದ ನೀವು ಅಲ್ಲಿ ಗ್ರೂಪ್ನಾಗ ಇಲ್ಲಿ ಸಲದ ನೀವು ಮೆಸೇಜ್ ಮಾಡೋದು, ಅಲ್ಲಿ ಕಮೆಂಟ್ ಮಕ್ಕಳು ತಿಂಡಿದ್ದವ್ ಕಮೆಂಟ್ಸ್ ನಿಮ್ಗಂತಲ್ಲ ಎಲ್ಲರಿಗೂ ಮಾಡ್ತಾರ್ರಿ, ನಮಗೂ ಮಾಡಿದ್ದಾರೆ. ಹೌದಪ್ಪ, ನಿನಗ್ ಮಾಡಿದಾರ. ನಿನ್ ರೈಟ್ ಇನ್ನೊಂದು ಹೇಳ್ತೇನೆ ನಿನಗೆ, ನಿನ್ನ ರೈಟ್ ನ್ಯೂಸ್ ನಡೆಯೋದನ್ನ ಆ ಧರ್ಮಸ್ಥಳ ಸಂಘದವ್ರ ವ್ಯೂಸ್ ನೋಡಿದಾಗ ನಿಮಗೆ ಸಂಬಳ ಬರೋದು. ನಾನು ನಿನ್ನೆ ಮೊನ್ನೆ ಬಂದವನಲ್ಲ ಇವ್ರೆ, ನಾನು ನಿನ್ನೆ ನೀವು ನಿನ್ನೆ ಮೊನ್ನೆ ಬಂದಾರಲ್ಲ, ಮನೆ ಬರ ನನಗೆಲ್ಲ ಗೊತ್ತು. ಯಾವನೋ ಮಾತಾಡಿದ್ದು ನೀವು ರೈಟ್ ನ್ಯೂಸ್ ಮಾಡಿ ಯೂಟ್ಯೂಬ್ ಇಷ್ಟೆಲ್ಲ ಮಾತಾಡ್ತಿರಲ್ಲ, ಕೇಳ್ರಿ ಇಷ್ಟೆಲ್ಲ ಮಾತಾಡಿದ್ಮೇಲೆ ಕೇಳ್ರಿ, ಇಷ್ಟೆಲ್ಲ ಮಾತಾಡ್ತಿರಲ್ಲ, ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು. ನಿಮ್ದು ಡಾಕ್ಯುಮೆಂಟ್ ಇದೆ, ಅದನ್ನ ಕೊಡ್ರಿ. ಡಾಕ್ಯುಮೆಂಟ್ ಇದೆ ಕೊಡ್ರಿ, ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡವ. ನೀವು ಸಂಘದಲ್ಲಿ ಇದ್ರಿ ತಾನೆ, ನೀವು ಸಂಘದಲ್ಲಿ ಇದ್ರಿ ತಾನೆ. ನಾನೇನ್ ನೋಡಿ ಆಲ್ರೆಡಿ ನೋಡಿ ಇದನ್ನ ಫೇಕ್ ಅಂತ ಅನ್ಕೊಂಡೆ ಡಾಕ್ಯುಮೆಂಟ್ ನನಗೆ ಕಳ್ಸಿಕೊಟ್ಟಿದ್ದಾರೆ, ನನಗೆ ಕಳ್ಸಿಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಫೇಕ್ ಅಂತ. ನಿಮ್ಮ ಹತ್ರ ಕರೆಕ್ಟ್ ಆಗಿದೆ ನಿಮ್ಗೆ ಕೊಡಿ. ಅದನ್ನೇ ಯಾಕೆ ಅಡ್ಡಾದಿ ಮಾತಾಡ್ತೀರಿ? ಗಂಟೆ ಗುಂಡೆ ಯಾಕೆ ಮಾತಾಡ್ತೀರಿ? ಈಗ ಎಷ್ಟೋ ಜನ ಅಲ್ಲಲ್ಲ ಆ ಟೈಮ್ ಬರುತ್ತೆ, ಖಂಡಿತ ಬರ್ತೀನಿ, ಅದಿರ್ಲಿ. ನಾನು ಇದ್ದಾಗ ನೀವು ಬರ್ಬೇಕು, ನೀವು ಜಾಗ ಮಾಡ್ಕೋ, ಯಾವ ಟೈಮ್ ಬಂದಾಗ ಇಬ್ರು ಸೇರ್ಕೊಳ್ತೀವಿ, ಅದಿರ್ಲಿ. ಓಕೆ, ಈಗ ಇದು ಫೇಕ್ ಅನ್ನೋದಕ್ಕೆ ಅವ್ರ ಡಾಕ್ಯುಮೆಂಟ್ ಹೇಳಿದ್ರದಕ್ಕೆ ಎಷ್ಟೋ ಜನ ಡಾಕ್ಯುಮೆಂಟ್ ಕೇಳ್ತಾರೆ, ಡಾಕ್ಯುಮೆಂಟ್ ಕೊಟ್ಟಿಲ್ಲ. ನಿಮ್ಮ ಹತ್ರ ಇದ್ರೆ ಕಳಿಸಿ, ಅದನ್ನು ಮಾಡ್ತೀನಿ. ನೀವು ಪಾಯಿಂಟ್ಗೆ ಬರಲ್ಲ ನೀವು. ನಾನ್ ಮಾತಾಡೋದು ನೀನ್ ಕೇಳ್ಕೊ ಫಸ್ಟ್. ಅವ್ರು ಡಾಕ್ಯುಮೆಂಟ್ ಕೇಳಾರ ಅಂತ ಹೇಳಿದ್ರೆ ನಿನಗೆ ಡಾಕ್ಯುಮೆಂಟ್ ಏನ್ ಅವ್ರು ಕೊಟ್ಟಿದಾರೋ ಅದನ್ನ ಕುಲಂಕುಷವಾಗಿ ನೀನ್ ನೋಡಿದೇನಪ್ಪ ಅಂತ ಕೇಳು. ಅದನ್ನೇ ನೋಡಿ ಅದನ್ನ ನೋಡಕ್ ಕೇಳು. ಕೊಟ್ಟಿರ್ತಾರ ಅದನ್ನ ನೋಡಕ್ ಕೇಳು ಫಸ್ಟ್. ಅದನ್ನೇ ನೋಡಿ ಹೇಳ್ತಾ ಇರೋದು. ಕುತ್ಕೊಂಡು ಎಲ್ಲ ಏನ್ ಬೇಕಂದ್ ಮನ್ಸಿಗೆ ಬಂದ ಹಿಂಗೆ ಆ ವ್ಯೂಸ್ ಹೋಗ್ತೈತೆ, ನಿನಗೆ ಪಗಾರ ಬರ್ತೈತೆ. ನೀವ್ ಏನಾದ್ರು ಮಾತಾಡ್ಕೊಳ್ಳಿ. ಈಗ ನೀವು ಮಾತಾಡಕ್ಕೆ ನಿಮ್ಗೂ ದುಡ್ಡು ಕೊಟ್ಟಿದಾರ ಅವರು? ಯಾರು? ನೀವು ಅವರು ಯಾರಾದ್ರು ನಿಮ್ಗೆ ಕೊಟ್ಟಿದಾರ? ಮತ್ತೆ ಯಾಕೆ ನೀವು ಅದನ್ನ ಒಂದು ಎಷ್ಟು ನೀಟಾಗಿ ಮಾತಾಡ್ಬೋದು? ನಾನು ಹೇಳ್ತೀನಿ, ಮೋಸ ಹೋದವರೆಲ್ಲ ಪಾಪ ಕಣ್ಣೀರ್ ಹಾಕೊಂಡ್ ಮಾತಾಡ್ತಾರೆ. ಆದ್ರೆ ಕಮೆಂಟ್ ಈಗ ನೋಡಿದೆ ನಾನು ಅದನ್ನ, ಈ ಕಮೆಂಟ್ ನೋಡಿದೆ ನಾನು ಅದನ್ನ. ಯಾಕೆ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ ಬಿಡಿ, ಮತ್ತೆ ಯಾಕೆ ತರ ಈಗಿಸ್ಕೊಂತಾರೆ? ಎಷ್ಟೊಂದೆಲ್ಲ ಮಾತಾಡ್ತಿದ್ರಿ. ಈಗ ನಮ್ಗೆ ಹಾಕಿಲ್ವಾ? ನಮ್ಗೆ ಹಾಕಲ್ವಾ? ನನಗೆ ದುಡ್ಡು ಕೊಟ್ಟು ಯಾವನು ಮಾತಾಡ್ತಿದ್ದಿಲ್ಲ. ಅವ್ರವ್ರ ಭಾವನೆ ಸಿಗತ್ತೆ ಅಷ್ಟೇ. ಅದೇ ನೀವೇನೋ ಅನ್ಕೊಳ್ಬೋದಲ್ವಾ? ಈಗ ನಿಮ್ಗೆ ಏನ್ ಕಮೆಂಟ್ ಮಾಡಿದ್ರು? ಆಯ್ತಪ್ಪ, ಆಯ್ತು, ಓಕೆ, ಆಯ್ತು. ನಾನು ನೆನ್ನೆ ಮೊನ್ನೆ ಬಂದ್ ಜೀವನ ಮಾಡ್ತಾ ಇಲ್ಲ ಇವ್ರೆ, ನೆನ್ನೆ ಮೊನ್ನೆ ಬಂದ್ ಜೀವನ ಮಾಡ್ತಾ ಇಲ್ಲ.
ಅಲ್ಲ ನನ್ಗೂ ಗೊತ್ತ್ರಿ ನಿಮ್ಗೆ ಯಾರು ದುಡ್ಡು ಕೊಟ್ಟು ಮಾತಾಡ್ತಿದಾರೆ ಅಂತ ನನ್ಗೂ ಗೊತ್ತು. ನಮ್ ಬ್ರದರ್ಸ್ ಇದಾರೆ, ಮಾತಾಡ್ಕೊಳ್ಳಿ, ಮಾತಾಡ್ರಿ. ನಾನ್ ಮಾತಾಡಿಲ್ವಲ್ಲ ಅದ್ರ ವಿಷಯದಲ್ಲಿ. ಓಕೆ, ಎಲ್ಲಾ ಚಾನಲ್ ಕೂಡ ಮಾಡ್ತಾರಲ್ಲ, ಚಾನಲ್ ಮಾಡಿದ್ರೆ ದುಡ್ಡು ಮಾಡಕ್ಕೆ ಅಂತ ಹೇಳ್ಬಿಡ್ತೀರಾ ನೀವು? ಒಂದನ ನೋಡ್ಲಿಲ್ಲ, ನಾನು ನೋಡ್ಲಿಲ್ಲ. ಪೂರ್ಣ ನಾನು ಮಾತಾಡೋದು ಕೇಳ್ಕೊಳ್ಳಿ, ಇಲ್ಲ ಆಮೇಲೆ ಮಾತಾಡಿ. ನಾನ್ ಮಾತಾಡೋದು ಕೇಳಿಸ್ಕೋಬೇಕು. ನಂಗೆ ಧಮಕಿ ಇಂಕೆಲ್ಲ ಬೇಡ. ನಾನು ಸೈಲೆಂಟ್ ಆಗಿ ಮಾತಾಡ್ತಾ ಇದ್ದೀನಿ. ನೀವೇನ್ ಬೇಕು ನಿಮ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡ್ಕೊಳ್ಳಿ, ನಿಮ್ ಪ್ಲಾಟ್ಫಾರ್ಮ್ ಅಲ್ಲಿ. ನಾನು ಹೇಳಿದ್ರು ಕೇಳಿಸ್ಕೊಳ್ರಿ ಒಂಚೂರು. ನಾನು ಅವಳಿಂದ ಸ್ವಲ್ಪ ಸ್ಮೂತ್ ಆಗಿ ಮಾತಾಡ್ತಾ ಇದ್ದೀನಿ. ಯಾವನು ಸಾಕಷ್ಟು ಏನೋ ಫೋನ್ ಮಾಡ್ತಾನೆ ನಿನಗೆ, ಅದನ್ನ ತೆಗ್ದು ಯೂಟ್ಯೂಬ್ ಹಾಕಿ ಧರ್ಮಸ್ಥಳ ಅಂತ ಹೇಳಿ ಯಾರು ಪ್ರಾಬ್ಲಮ್ ರೀ? ಪರಿಶೀಲನೆ ಮಾಡಿ ಹಾಕಿರೋದು, ಪರಿಶೀಲನೆ ಮಾಡಿ ಹಾಕಿರೋದು. ನನ್ ಡಾಕ್ಯುಮೆಂಟ್ ಕಳಿಸಿದ್ದಾರೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ನಿಮ್ದು. ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನನ್ನ ಹತ್ರ. ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಏನಂತ ಇರಬೇಕು, ಸಂಘದಲ್ಲಿ ಏನಂತ ಇರಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ? ಇನ್ಕಮಿಂಗ್ ಔಟ್ಕಮಿಂಗ್ ಇರ್ಬೇಕು ತಾನೆ, ಕ್ರೆಡಿಟ್ ಡೆಬಿಟ್ ಇರ್ಬೇಕಲ್ವಾ? ಸೇವಿಂಗ್ಸ್ ದುಡ್ಡು ಎಲ್ಲ ಇತ್ತು, ಸೇವಿಂಗ್ಸ್ ದುಡ್ಡು ಎಲ್ಲ ಇತ್ತು. ಕ್ರೆಡಿಟ್ ಡೆಬಿಟ್ ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ನಿಮ್ದಿದ್ರೆ ಕೊಡ್ರಿ. ಅವ್ರದ್ದು ಕೊಟ್ಟಿದ್ರೆ ಅದು ಮಾತಾಡಿದ್ದೀನಿ. ಅವ್ರದ್ದು ಕೊಟ್ಟಿದ್ದಾರೆ ನನ್ನ ಹತ್ರ. ಬ್ಯಾಂಕ್ ಸ್ಟೇಟ್ಮೆಂಟ್ ನಿಮ್ಗೆ ಬೇಕಾಗಿದೆ ಯಾವ್ದು? ಏನ್ ಬೇಕಾಗಿದ್ದು? ನಿಮ್ ಸಂಘದ ಕೊಟ್ರೆ ಎಷ್ಟು ವರ್ಷದಿಂದ ರನ್ ಆಗ್ತಾ ಇದೆ, ಅಷ್ಟು ವರ್ಷದ ಏನ್ ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟು ದುಡ್ಡು ಬಿಡುಗಡೆ ಆಗಿತ್ತು ನಿಮ್ಗೆ, ಅದನ್ನ ಕೊಡಿ. ನಾನು ಅದನ್ನೇ ಹಾಕ್ತೀನಿ. ನಾನು ಅವತ್ತು ಅದನ್ನೇ ಹೇಳಿದ್ದು ನಿಮ್ಗೆ. ಮೆಂಬರ್ ಬೇಕಾ? ಏನು ಸಂಘದ ಕೊಡ್ರಿ. ನಿಮ್ 10 ಜನ ಎಷ್ಟು ಜನ ಇದ್ರೆ ಸಂಘ ತಾನೇ ಮಾಡಿರೋದು, ಅದನ್ನೇ ಕೇಳ್ತಾ ಇರೋದು. ಅದನ್ನ ಕೊಡಿ, ನಾನು ಅದನ್ನ ಮಾಡ್ತೀನಿ ಅಂತ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲ ಅಂದಾಗ ನೀವು ಅದನ್ನ ಕೇಳಿ. ನೀವು ಅವತ್ತು ನೀವು ಹಾಕಿದ್ದಕ್ಕೆ ಹಾಕಿದ್ದು. ನಿನಗೆ ಇನ್ನೊಂದು ಪ್ರಶ್ನೆ ಮಾಡ್ತಾನೆ. ನಿನ್ಗೆ ಸಂಘದನು ಕೊಡ್ಬೋದು, ಮೆಂಬರ್ನು ಕೊಡ್ಬೋದು, ಅದೇನ್ ಅಭ್ಯಂತರ ಇಲ್ಲ. ನನ್ ಯಾಜ್ ಇಟ್ಟಿದ್ ನಾನು ಬೇಕಾದ್ರೆ ಧರ್ಮಸ್ಥಳ ಹೇಳಿ ನಾನು ತರಿಸ್ಕೊಡ್ತಾನೆ. ಅದನ್ನೇ ಮಾಡ್ತೀನಿ ನೋಡಿ. ತಡೀಲಿ, ನಿನ್ ಫಸ್ಟ್ ಪ್ರಶ್ನೆ ಅದ, ನೀನ್ ಯಾರು ನಿನಗೆ ಕೊಡಾಕ? ಯಾರು ಕೊಡಕ್ಕೆ ಅಂದ್ರೆ ಇದು ಪಬ್ಲಿಕ್ ಇದ್ರಿ. ನಿನಗೆ ಡಾಕ್ಯುಮೆಂಟ್ ಕೊಡಕ್ ನೀವು ಕೊಡ್ಬೇಡಿ ಬಿಡಿ. ನಿಮ್ದೇನ್ ಪ್ಲಾಟ್ಫಾರ್ಮ್ ಇದೆ ನೀವು ಹಾಕೊಂಡು ಮಾಡ್ಕೊಳ್ರಿ. ನಾನು ಏನ್ ಹೇಳಕತ್ತೇನೆ, ಮಾಡ್ಕೊಳ್ರಿ, ನೀವು ಮಾಡ್ಕೊಳ್ಳಿ. ನನ್ನ ತಾಲೂಕು ನಿನಗೆ ಯಾಕೆ ಕೊಡ್ಬೇಕು? ಮತ್ ಮಾಡ್ಕೋಗಿ. ಮತ್ ನೀರ್ ಯಾಕೆ ನನ್ನ ಹತ್ರ ಮಾತಾಡ್ತಿದ್ರಾ? ಯಾಕೆ ಮಾತಾಡ್ತಿದ್ರ ಹೇಳಿ? ನೀವು ನನ್ನ ಹತ್ರ ಯಾಕೆ ಮಾತಾಡ್ತಿದ್ರಿ ಹೇಳಿ? ನೀನ್ ಹಾಕಿರೋಂತ ಇದಕ್ ನಾನು ಮಾತಾಡಕತ್ತೇನೆ ಇಲ್ಲ. ಹೌದು, ನೀವೇ ತಾನೇ ಹಾಕಿ ಅಂತ ಹೇಳಿದ್ದು. ಹಾಕಿದ್ದೇನೆ. ಹೌದು, ಪರ್ಮಿಷನ್ ನೀನ್ ವಿಡಿಯೋ ಹಾಕಿ. ನೀವೇನ್ರಿ ಹೇಳಿದ್ದವತ್ತು ಹಾಕಿ ಅಂತ ಅದನ್ನೇ ಹೇಳಿದ್ದು ನೀವು. ಮತ್ತೆ ಹಾಕ್ಲಿಲ್ಲ ಅಂದ್ರೆ ನಾನು ಯಾವ ಕೊಡ್ರಿ. ಇವಾಗ ಸತ್ಯ ಏನಿದೆ ಕೊಡ್ರಿ, ನಾನು ಹಾಕ್ತೀನಿ. ಈಗ ನೀವು ಹಾಕಿರೋ ಸತ್ಯ ಕೊಡ್ರಿ. ರೆಕಾರ್ಡಿಂಗ್ ನಿಮ್ಮ ಹತ್ರ ಇದೆ, ಕೇಳಿಸ್ಕೊಂಡ್ರಿ. ಹೇಳುದಿಲ್ಲ, ಪರ್ಮಿಷನ್ ತಗೊಂಡು ಹಾಕ್ಬೇಕು. ಆಯ್ತು, ನಿಮ್ಗೆ ಅದು ಪರ್ಮಿಷನ್ ಯಾಕೆ ತಗೋಬೇಕಂದ್ರೆ ಇಲ್ಲಿ ಬ್ಯಾಡ್ ಬ್ಯಾಡ್ ಕಮಿಟಿ ಎಲ್ಲ ಹೊಡಿತಾರೆ. ಯಾವನ ಸೊಳೆ ಮಕ್ಕಳು, ನನಗೆ ಹುಟ್ಟಿ ಸೊಳೆ ಮಕ್ಕಳು. ಈಗ ಹೇಳ್ತಾ ಇದ್ರಲ್ಲ, ಈ ಭಾಷೆ ಬಳಸ್ತಿದ್ರೆ ನೋಡಿ. ಆ ರೀತಿ ಮಾಡಲ್ಲ. ಮಂದಿ ಹುಟ್ಟಿ ಸೊಳೆ ಮಕ್ಕಳಾದ್ರೆ ಹಂಗ್ ಮಾಡ್ತಾರೆ. ಈಗ ಮಾತಾಡ್ತಿದ್ರಲ್ಲ, ನಿಮ್ ಕ್ಯಾರೆಕ್ಟರ್ ಗೊತ್ತಾಯ್ತಲ್ಲ ಅಲ್ಲಿಗೆ. ಮಂದಿ ಹುಟ್ಟಿದಾರಲ್ಲ, ಈಗ ಮಾತಾಡ್ತಿರೋಂತ ಕ್ಯಾರೆಕ್ಟರ್ ಗೊತ್ತಲ್ಲ. ಈಗ ಅಷ್ಟೊಂದು ಹಂಗಾರೆ ನೀವು ಅಷ್ಟೊಂದು ಕಮೆಂಟ್ಸ್ ಎಲ್ಲ ಓದಿದ್ರ ಅಂತಂದ್ಮೇಲೆ ಆ ಕಮೆಂಟ್ಸ್ ಮೇಲೆ ನೀವೇ ನಿರ್ಧಾರ ಮಾಡಿ ಏನು ಅಂತ. ಈಗ ನೀವೇ ಮಾತಾಡ್ತಿಲ್ಲ ನಂತರ ಎಷ್ಟೊಂದು. ನಾನು ಅವಳಿಂದ ಕೂಲ ಮಾತಾಡ್ತಾ ಇದ್ದೀನಿ. ನನ್ನ ಮಾತಿಗೆ ಕೇಳಿಸ್ಕೊಳಕ್ ರೆಡಿ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ಕಮಿಟ್ಮೆಂಟ್ ನಿರ್ಧಾರ ಇಂದಲ್ಲ. ನೀನು ಕೇಳಪ್ಪ, ಇಲ್ಲಿ ಕಮಿಟ್ಮೆಂಟ್ ನಿರ್ಧಾರ ಇಂದಲ್ಲ. ಮತ್ತೆ ಇಷ್ಟೊಂದು ಯಾಕೆ ಮಾತಾಡ್ತಿದ್ರಿ? ಇಲ್ಲಿ ಕೇಳಿಲ್ಲ, ಅವ್ರಷ್ಟು ನಾವು ಲಜ್ಜಿಗಟ್ಟು ಅವ್ರಂತ ಕೀಳು ಮಟ್ಟಕ್ಕೆ ನಾವು ಇಳಿದಿಲ್ಲ. ಲಜ್ಜಿಗಟ್ಟು ಆಯ್ತು. ಇವಾಗ ಭಾಷೆ ಯಾಕೆ ಅಷ್ಟೊಂದು ಬಳಸ್ತಾ ಇದ್ರೆ? ಅವಾಗಿಂದ ಬರೀ ಅದನ್ನೇ ಬಳಸ್ತಾ ಇದ್ರಲ್ಲ. ಅದನ್ನೇ ಬಳಸೋದಲ್ಲ, ನೀವು ಮಾಡ್ತಿರೋದು ಹಲ್ಕ ಕೆಲಸ. ನೀವು ಮಾಡ್ತಿರೋದು ಕೆಲಸಕ್ಕೆ ನಾವು ಹಿಂಗ್ ಬಳಸ್ಬೇಕಿಲ್ಲ. ನೀವು ಲಾಸ್ಟ್ ಟೈಮ್ ಹೇಳಿದೆ ನಾನು, ನೋಡಪ್ಪ ನಾನು ಉತ್ತರ ಕರ್ನಾಟಕದವ, ಗೌರವ ಕೊಟ್ಟು ನಾನು ಮಾತಾಡಿದ್ದೇನೆ. ಮಾತಾಡಿದೇನೆ ಇಲ್ಲ? ನಾನು ನಿಮಗೆ ಗೌರವ ಕೊಟ್ಟು ಮಾತಾಡಿದಿನ ಇಲ್ಲ? ಅಲ್ಲ, ನಾನು ಗೌರವ ಕೊಟ್ಟಿದ್ದೀನಿ ನಿಮಗೆ. ನಾನು ಕೊಟ್ಟಿದ್ದೀನಿ. ನಾನು ಏನಾರು ಅವತ್ತಿನ ಶಬ್ದ ಮಾತಾಡಿದ್ದೀನಿ? ಕೇಳಿಸ್ಕೊಳ್ರಿ, ನಾನು ಹೇಳಿದ್ರು ಕೇಳಿಸ್ಕೊಳ್ರಿ. ನಾನು ಅವಳಿಂದ ಹೇಳ್ತಾನೆ ಇದ್ದೇನೆ. ನಿಮ್ದೇನಿದೆ ಪಬ್ಲಿಕ್ ಇದು ಎಲ್ಲ ಲೈಸೆನ್ಸ್ ಕೊಡ್ಬೇಕು, ಎಲ್ಲ ಡಾಕ್ಯುಮೆಂಟ್ ಕೊಡ್ಬೇಕು. ಅವರು ಜನ ಏನ್ ಕೊಟ್ಟಿಲ್ಲ ಅದನ್ನ ಮಾತ್ರ ನನಗೆ ನೀನ್ ಯಾರಯ್ಯ? ನೀನ್ ಏನಯ್ಯ ಮಾಡ್ತೀಯ? ಏನಯ್ಯ ಮಾಡ್ತೀಯ ನೀನು? ಏನಯ್ಯ ಮಾಡ್ತೀಯ ನೀನು? ನಾನು ಅವಾಗಲೇ ನಾನು ಅದೇ ಭಾಷೆ ಬಳಸ್ಬೇಕಾಯ್ತು. ನಾನು ಅವಳಿಂದ ಸುಮ್ನೆ ಮಾತಾಡ್ತಾ ಇದ್ದೀನಿ. ನಿಂದ ಏನ್ ಡಾಕ್ಯುಮೆಂಟ್ ಇದೆಯೋ ಅದನ್ನ ಕಳಿಸು. ನಾನು ಮಾಡ್ಲಿಲ್ಲ ಅಂದ್ರೆ ಕೇಳು. ಏನ್ ಡಾಕ್ಯುಮೆಂಟ್ ಇದೆ ಕಳಿಸು. ನಾನು ಅದ್ರ ಪಟ್ಟು ಜಾಸ್ತಿ ಮಾತಾಡ್ತೀನಿ. ನಮಗೂ ಎಲ್ಲ ಗೊತ್ತಿದೆ, ಈ ಧಮಕಿಗಳು ಬೇಡ. ಇವ್ರೆ ನನ್ನ ಹತ್ರನು ಬೇಡ ರೀ, ಇವ್ರಿಗೆ ಇವೆಲ್ಲ ಬೇಡ. ನನ್ನ ಹತ್ರ ಬೇಡ. ನಾನು ಹೇಳ್ತಾ ಇದ್ದೀನಿ ನಡೆಸೋದ ಇಲ್ಲಿ ಕೇಳ. ಧರ್ಮಸ್ಥಳ ರೂಲ್ಸ್ ಹೊಂಟೈತಿ, ಅಲ್ಲಿಂದ ನಿಮಗೆ ಪಗಾರ ಬರಲ್ಲ. ಓಕೆ, ನೆಕ್ಸ್ಟ್ ಏನಿಲ್ಲ. ಯಾವನೊಬ್ಬರು ಫೋನ್ ಮಾಡ್ತಾನ, ಅದಕ್ಕೆ ಇಲ್ಲಿ ಸಲದ ನೀವು ಅಲ್ಲಿ ಇದಕ್ಕೆ ಹಾಕೋದು, ಏನು ಹೆಡ್ಲೈನ್ ಹಾಕೋದು. ಓಕೆ, ನೆಕ್ಸ್ಟ್ ಮತ್ತೆ ಅದಕ್ಕೆ ನೀವು ಅವ್ರು ಇನ್ನೂ ಕೇಳೋಕ್ಕಿಂತ ಮೊದಲ ನೀವು ಇಲ್ಲಿ ಸಲ ಸುಳ್ಳು ಹೇಳೋದು. ಮತ್ತೆ ಅದಕ್ಕೆ ನೀವು ಹೇಳಿದಂತ ಪ್ರತಿಯೊಂದು ಸುಳ್ಳುಗಳು ಏನ ಅನ್ನಪ್ಪ ಸ್ವಾಮಿಯ ಬಾಗಿಲು ತಟ್ಟಾಕತ್ತಾವ. ನಿಮಗೆ ಎಂದಿಲ್ಲ ಒಂದು ದಿನ
ಆಯ್ತು ಎಂದಿಲ್ಲ ಒಂದು ದಿನ ಕಾದೈತಿ ನೋಡ್ಕೊಂತೀರಿ. ಆಯ್ತು, ಇಷ್ಟೆಲ್ಲ ಆಯ್ತಲ್ವಾ? ಬರ್ದಿಟ್ಕೊಂಡು ಅದೇ ಹೆಣ್ಮಕ್ಳು ಲೆಕ್ಕ ಕೇಳಿದ್ರೆ ಬಾಯಿಗೆ ಬಂದಂಗ್ ಬೈತು. ಸ್ಟೇಷನ್ ಹೋದ್ರು ಲೆಕ್ಕ ಕೊಡಲ್ಲ ಅಂತ ಹೇಳಿ ನನ್ಗಲ್ಲ ರೀ, ನಿಮ್ಮ ಹೆಣ್ಮಕ್ಳು ಕೇಳ್ತಾರೆ, ಯಾರು ಸಂಘ ಸದಸ್ಯರು ಕೊಡ್ತಾರ. ಅದನ್ನ ನಿಮಗೆ ಫೋನ್ ಎಲ್ರೂ ಇದೆ ಕೇಳಿದ್ರ ಹೇಳಪ್ಪ, ಇಲ್ಲಿ ನಿಮಗ್ ಫೋನ್ ಮಾಡೋರು ಯಾರು ಹೇಳ್ರಿ, ನಾನು ಅದನ್ನ ಹೇಳ್ತಾ ಇದೀನಿ. ನಿಮ್ಗ್ ಲೆಕ್ಕ ಕೊಟ್ಟಿದ್ದೀರಾ, ನೀವು ಖುಷಿ ಪಡಿ. ನಿಮ್ ಲೆಕ್ಕ ಕೊಟ್ಟಿದ್ರೆ ನೀವು ಖುಷಿ ಪಡಿ, ಬಿ ಹ್ಯಾಪಿ. ಬೇರೆಯವ್ರಿಗೆ ಯಾರು ಕೊಟ್ಟಿಲ್ಲ ಕೇಳ್ರಿ. ನಿಮಗ್ ಫೋನ್ ಮಾಡೋರು ಯಾರು ಕಂತು ಕಟ್ಟಾಕ್ ನಿಲ್ಬೋದಿಲ್ಲ, ಇಲ್ಲು ಸಲ್ಲದೆಲ್ಲ ತಲೆ ಮೇಲೆ ಹೊತ್ಕೊಂಡವ್ರು ಏನ ಮನ್ಸಿಗೆ ಬಂದಂಗೆಲ್ಲ ಸಾಲ ಮೈತುಂಬ ಸಾಲ ಮಾಡ್ಕೊಂಡಿರ್ತಾರ, ಅಂತವ್ರು ಮಾತ್ರ ಆಯ್ತು. ನೀವ್ ಹಂಗೆ ಹೇಳಿದ್ರಿ ಅಲ್ವಾ? ಆಯ್ತು, ಇಷ್ಟು ವರ್ಷನೂ ಕೂಡ ಒಂದು ವಾರನು ಮಿಸ್ ಆಗದಂಗೆ ಕಂತು ಕಟ್ಕೊಂಡ್ ಬಂದಿದಾರಲ್ಲ, ಅವ್ರಿಗೆ ಯಾಕೆ ಮೋಸ ಮಾಡಿದೀರಾ ನೀವು? ಅವ್ರಿಗೆ ಯಾಕೆ ದಾಖಲೆಗಳು ಕೊಡ್ತಾ ಇಲ್ಲ? ಸಂಘದ ದಾಖಲೆಗಳೇ ಯಾಕೆ ಕೊಟ್ಟಿಲ್ಲ? ಇಷ್ಟು ವರ್ಷ ಸಂಘದ ದಾಖಲೆಗಳೇ ಯಾಕೆ ಕೊಟ್ಟಿಲ್ಲ? ಸೇವಿಂಗ್ಸ್ ದುಡ್ಡು ಯಾವ ಬ್ಯಾಂಕ್ ನಲ್ಲಿ ಹೋಗ್ತಾ ಇದೆ ಅದು? ನೀನು ಕೇಳ್ತಾ ಇದ್ದೀನಲ್ಲ, ಮತ್ತೆ ಏನೇನು ಅಂತ ಅಂದ್ರೆ ಮತ್ತಿರಲಿ ಮಾತಾಡ್ತಿರಲಿ. ನಾನು ಹೇಳ್ತಾ ಇದ್ದೀನಲ್ರಿ, ಸಂಘದ್ದು ಟ್ರಾನ್ಸಾಕ್ಷನ್ ಯಾಕೆ ಕೊಡಲ್ಲ? ಆ ಸಂಘದ್ದು ಸಂಘದ ಟ್ರಾನ್ಸಾಕ್ಷನ್ ಯಾಕೆ ಕೊಡಲ್ಲ ಅವ್ರಿಗೆ? ಯಾಕೆ ಕೊಡೋದಿಲ್ಲ? ಯಾಕೆ ಕೊಡಲ್ಲ ಅವರು? ನೀವು ಮೊದಲು ಕುಲಂಕುಷವಾಗಿ ನೀವು ಅಲ್ಲಿ ಅವ್ರು ಹೇಳಿದ್ರೆ ಸುಮ್ನೆ ನಾನು ಹೇಳಿದ್ ಈಗ ನಿಮ್ಗೆ ಕೊಟ್ಟಿದ್ದಾರಾ? ನಿಮ್ಗೆ ಕೊಟ್ಟಿದ್ದಾರಾ? ಬೇಡ ಕೊಡ್ಬೇಕು, ಅದನ್ನ ಹೇಳ್ತಿದ್ರು. ಆನ್ಸರ್ ಕೊಡ್ಬೇಕಲ್ಲ. ಕೊಡಿ. ದಾಖಲೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರಲ್ಲ ನೀವು. ಸಂಘದ ಪುಸ್ತಕ ಈಗ ನಮ್ಮ ಕಡೆ ನನ್ನ ಸಂಘದ ಪುಸ್ತಕ ಐತೆ, ನಂದು IDBI ಬ್ಯಾಂಕ್ ಇಲ್ಲಿ ಇರೋದು. IDBI ಬ್ಯಾಂಕ್ ಇಂದ ಏನ್ ಟ್ರಾನ್ಸಾಕ್ಷನ್ ಆಗುತ್ತೋ ಪ್ರತಿಯೊಂದು ಕೂಡ IDBI ರಿಸಿಪ್ಟ್ ನನ್ನ ಹತ್ರ ಐತೆ. ನನ್ನ ಸಂಘದ ಪುಸ್ತಕ ಎಲ್ಲ ಐತೆ. ಅಲ್ಲಿ ಹೋಗಿ ನೀವು ಅವ್ರ ಬುಕ್ ಚೆಕ್ ಮಾಡಿ, ಫಸ್ಟ್ ಅವ್ರ ಬುಕ್ ಚೆಕ್ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ ಏನಂತ ಹೇಳಿ. ನೀವು ಹೇಳೋದು ಎಲ್ಲವೂ ಚೆನ್ನಾಗಿದೆ. ಅನ್ಕೊಂಡೆ ಅದನ್ನ ಕೊಡ್ಲಿಲ್ಲ ಇದನ್ನ ಕೊಡ್ಲಿಲ್ಲ ಅನ್ಕೊಂಡೆ ನೀವು ನಂಬೋದಲ್ಲ. ಹೌದಾ? ನೈಜ ಅಮ್ಮ ಒಂಚೂರು ನೀವು ಅದನ್ನ ತಗೊಂಡ್ ಬರ್ರಿ, ನನ್ನ ಹತ್ರ ಒಂಚೂರು ನೋಡ್ತೇನೆ ನನ್ ಬಪ್ಪ. ಅವನ್ನೆಲ್ಲ ದಾಖಲೆ ತಗೊಂಡ್ ಅವ್ರ ಕಡೆ ನಿಮ್ ಕಡೆ ತರಿಸ್ಕೋರಿ. ವಾಟ್ಸ್ಆಪ್ ಬೇಡ ನನಗೆ, ನೀವು ದಾಖಲೆ ತರಿಸ್ಕೋರಿ. ನೀವ್ ಹೇಳಿದ್ ಕೇಳಕ್ ಚೆನ್ನಾಗಿದೆ. ನಿಮ್ಮವ್ರ ಏನಾರ ಕೊಡುವಂತ ಪರಿಸ್ಥಿತಿಯಲ್ಲಿ ಇದಾರೆ ಅವ್ರು, ಹೋಗ್ಲಿ. ನಮ್ಮವ್ರು ಕೊಡೋದ್ರಿ, ಅವ್ರ ಸಂಘದವ್ರ ಕಡೆನೇ ಇರ್ತದ ನೋಡ್ರಿ. ಸಂಘದವ್ರಿಗೆ ಕೊಡ್ಬೇಕಲ್ಲ, ಸಂಘದವ್ರಿಗೆ ಕೊಡ್ಬೇಕಲ್ಲ. ಬುಕ್ ಅಲ್ಲಿ ಇವರು ಕೊಡ್ಬೇಕ್ರಿ, ಆಫೀಸಲ್ಲಿ ಕೊಡೋದಿಲ್ಲ. ಇರ್ತಾರಲ್ಲಿ ಅದಕ್ಕೆ ಸಂಘದಲ್ಲಿ ಹಣ ಬರೋದು ಬ್ಯಾಂಕಿಂದ ತಾನೆ. ಹಣ ಬರೋದು ಹೌದು ರೀ, ಅದು ಸಂಘದಲ್ಲಿ ಓಕೆ. ನಿಮ್ಗೆ ಹಣ ಬರೋದು ಬ್ಯಾಂಕಿಂದ ಅಲ್ವಾ? ಬ್ಯಾಂಕಿಂದ ಬಂದ್ಮೇಲೆ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗತ್ತೆ ಅಲ್ವಾ? ಹೌದು, ಬ್ಯಾಂಕ್ ಅಲ್ಲಿ ಕೂಡ ಟ್ರಾನ್ಸಾಕ್ಷನ್ ಆಗುತ್ತೆ, ಹಣ ಬರ್ತೈತೆ, ಅವ್ರು ಸಾಲ ಕೊಡ್ತಾರೆ. ಓಕೆ, ಫೈನ್, ಹೌದು. ಬನ್ನಿ ಪಾಯಿಂಟ್ ಹೇಳಿ. ಇನ್ನು ಮಧ್ಯವರ್ತಿಯಾಗಿ ಅವ್ರು ಸಾಲ ಕೊಡ್ತಾರೆ. ಓಕೆ, ಅದಾದ ನಂತರ ಮಧ್ಯವರ್ತಿಯಾಗಿ ಸಾಲ ಇವರೇ ಕಲೆಕ್ಷನ್ ಮಾಡ್ತಾರೆ. ಅಲ್ಲಲ್ಲ, ನಾನು ಕೇಳಿದ್ರೆ ನೀವು ದಾರಿ ತಪ್ಪ ಹೋಗ್ಬಿಡ್ತೀರಾ. ಇವ್ರು ಸಾಲ ಕೊಟ್ಟ ನಂತರ ಆ ಸದಸ್ಯ ಈಗ ನಾನು ಸಾಲ ತಗೊಳ್ತೇನೆ, ಸಾಲ ನಾನು ಕಟ್ಟೋದೆಲ್ಲಿ ಸಂಘದ ಪುಸ್ತಕ ಈಗ ನೇರವಾಗಿ ಆ IDBI ಯಾವ್ದು ನನ್ನ ಬ್ಯಾಂಕ್ ಐತಿ ಆ ಬ್ಯಾಂಕಿಗೆ ಕಾರ್ಡ್ ಸ್ವೈಪ್ ಆಗಿ ಅದೇ ಬ್ಯಾಂಕಿಗೆ ಡೆಪಾಸಿಟ್ ಆಗೋದು. ಎಲ್ಲಿ ಮತ್ತೆ ನೇರವಾಗಿ ಬ್ಯಾಂಕಿಗೆ ಹೋಗೋದು. ಮತ್ತೆ ನಾನು ಯಾವ್ದೇ ಒಂದು ನಾನು ಸಾಲವನ್ನು ಪಡ್ಕೊಳ್ಬೇಕಂದ್ರೂ ಕೂಡ ಆ ಕಾರ್ಡ್ ನಿಂದ ಸ್ವೈಪ್ ಆಗಿ ನನಗೆ ಬರೋದಿಲ್ಲ. ನಂದೇನು ವೈಯಕ್ತಿಕವಾಗಿ ATM ನಿಂದ ಸ್ವೈಪ್ ಆಗಿ ಬರೋದಿಲ್ಲ. ಸ್ಪಷ್ಟವಾಗಿ ನೀವೊಬ್ಬ ನ್ಯೂಸ್ ಅನ್ನ ಆಂಕರ್ ರೈತ, ನಾನು ಹೇಳ್ತೇನೆ ಇದ್ರ ಹಿಂಗೆ ನಿಮ್ಗೆ ಗೊತ್ತಿಲ್ಲ ಮಾಹಿತಿ. ಅಲ್ಲಲ್ಲ, ನಾನ್ ಕೇಳ್ತೇನೆ ಹೇಳ್ರಿ. ಇವಾಗ ಅದು ವಾರಕ್ಕೆ ಡೆಪಾಸಿಟ್ ಆಗುತ್ತಾ, ತಿಂಗಳಿಗೊಂದ್ಸಲ ಡೆಪಾಸಿಟ್ ಆಗುತ್ತೆ? ಅದು ಹಣ ಕಲೆಕ್ಟ್ ಮಾಡ್ಕೊತಾರಲ್ಲ, ಡೆಪಾಸಿಟ್ ಆಗುತ್ತೆ, ನೋಡ್ಕೊ ಹೋಗಿ. ಹೌದಾ? ಕಳಿಸಿ ನಿಮ್ದು, ಹಾಗಾದ್ರೆ ನಿಮ್ದು ಕಳಿಸಿ. ನಿಮಗೆ ಯಾಕೆ ಕಳಿಸ್ಬೇಕಪ್ಪ? ಅದಕ್ಕೆ ಕಳ್ಸಿರೋದು ಇಟ್ಕೊಂಡ್ ಮಾತಾಡ್ತಿರೋದು. ಅದಕ್ಕೆ ರೀ ಕಳ್ಸಿರೋದು ಇಟ್ಕೊಂಡ್ ಮಾತಾಡ್ತಿರೋದು. ಕೇಳಯ್ಯ ಇಲ್ಲಿ, ಕೇಳಯ್ಯ. ನಾನು ಇಂತರ ಭಾಷೆ ನನಗೂ ಮುಚ್ಕೊಂಡಿರೋ. ನಾನು ಹೇಳ್ತಾ ಇದೀನಿ ಕೇಳೋ, ನಾನು ಇಷ್ಟು ತನಕ ಮಾತಾಡ್ತಾ ಇದ್ದೀನಿ. ನಿನಗೆ ಅಷ್ಟೊಂದು ನರ ಇದ್ರೆ ನಿನ್ ಡಾಕ್ಯುಮೆಂಟ್ ಕಳಿಸೋ, ನಾನು ಕಳಿಸ್ತೀನಿ. ಯಾರು ಮೋಸ ಆಗಿದೆ ಅಂತ ಕಳಿಸ್ತೀನಿ, ಕಳಿಸೋ. ಸುಮ್ನೆ ಅದಕ್ಕೆ ಉರ್ಕೋತಾ ಇರೋದು. ನನ್ ನ್ಯೂಸ್ ನೋಡಿ ಅದಕ್ಕೆ ಉರ್ಕೋತಾ ಇರೋದು. ನನ್ ನ್ಯೂಸ್ ನೋಡಿ ಉರ್ಕೊಂಡು ಸಾಯ್ತಾ ಇದೆಯಲ್ಲೋ, ನನ್ ನ್ಯೂಸ್ ನೋಡಿ ಉರ್ಕೋತಾ ಇದೆಯಲ್ಲ, ನನ್ ನ್ಯೂಸ್ ನೋಡಿ ಉರ್ಕೊಂಡಿದ್ಯಲ್ಲೋ, ನನ್ ನ್ಯೂಸ್ ನೋಡಿ ಉರ್ಕೋತಾ ಇದೆಯಲ್ಲ, ಸಾಕಲ್ವಾ ರೀ? ನಮ್ಮಿಬ್ರಿಗೂ ಯಾವ್ದು ಶತ್ರುತ್ವ ಇಲ್ಲ ರೀ. ನಿನ್ ಮಕ್ಳಿಗೆ ನಾನು ಒಂದೇ ಭಾಷೆ ಮಾತಾಡ್ತೀನಿ, ಇರ್ಲಿ. ನೋಡ್ರಿ, ಇಬ್ರಿಗೂ ಯಾವ್ದು ಶತ್ರುತ್ವ ಇಲ್ಲ. ಯಾರೊಬ್ಬ ಯಾರೋ ಬಿಸಾಕಿರ್ತಾರೆ, ಯಾವ್ದು ಬೂಟ್ ನೆಕ್ಕೊಂಡು ಬಂದ್ಬಿಟ್ಟಿರ್ತಾರೆ. ನಾನ್ ಹಿಂಗೆ ಹಾಕೋದು, ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಲ್ಲ, ನಿನ್ನ ಗಂಡ ನರನ ತೆಗೆದ್ಬಿಟ್ಟೆ. ಇದೇ ರೆಕಾರ್ಡ್ಸ್ ಕೂಡ ಪಬ್ಲಿಕ್ ಗೆ ಬಿಡ್ತೀನಿ. ಏನ್ ಮಾಡ್ತೀಯ? ಬಿಡಲೇ ಹೋಗಿ ಬಿಟ್ಕೊಳಕ್ ಹೋಗ. ಮತ್ತೆ ಏನ್ರಿ ಅವಾಲಿಂದ ಬಂದ್ ನಾನು ಒಳ್ಳೆ ಕೂಲಾಗಿ ಮಾತಾಡ್ತಿದ್ರೆ ಇಲ್ದಿರದೆಲ್ಲ ಮಾತಾಡ್ತೀನಿ. ಹಿಂದೆ ನಾನು ಹಿಂದಿನ ವಿಡಿಯೋದಾಗ ಕೂಲಾಗೆ ಮಾತಾಡೇ, ನಿನಗೆ ಮರ್ಯಾದೆ ಕೊಟ್ಟ ಮಾತಾಡೇನೆ. ಯಾವನೋ ಒಬ್ಬ ಸೊಳೆ ಮಗ ನೀನ್ ಆ ವಿಡಿಯೋ ಹಾಕಿದ ತಕ್ಷಣ ಕೆಟ್ಟ ಕಮೆಂಟ್ ಮಾಡ್ತಾನ ಅಂತ ಹೇಳಿದ್ರೆ ಅವ್ನ ನನಗೆ ಅನ್ಸಾರ ಸೊಳೆ ಮಕ್ಕಳವ್ರು. ನನಗೆ ಅನ್ಸರ್, ಹೌದಪ್ಪ ನೀನು ಪೂಜ್ಯರಿಗೆ ಹುಟ್ಟಿ ಅಂತ ಕೇಳ್ಯಾರ ನನಗೆ. ಸರಿ, ನಾನು ಪೂಜ್ಯರಿಗೆ ಹುಟ್ಟೇನೆ, ಸರಿನಾ? ನಾನು ನನ್ನ ತಂದೆ ಸಮಾನ ಅವರು, ದೇವರ ಸಮ ಅವರು, ನಮ್ಮ ತಂದೆ ಸಮಾನ ಅವರು.
ಅವರು ಯಾರು ಕಮಿಟ್ ಮಾಡ್ಯಾರಲ್ಲ ಅವ್ರು ನನಗೆ ಹುಟ್ಟ್ಯಾರ ಸೊಳೆ ಮಕ್ಕಳು ತಿಳ್ಕೊಂಡ್ಬಿಡ್ ನೀನು ಆಯ್ತು ಅವ್ರು ಅವರು ಹಂಗೆ ಅನ್ಕೊಂತಾರೆ. ಅವ್ರಿಗೆ ಯಾರು ಬ್ಯಾಡ್ ಕಮೆಂಟ್ ಹಾಕಿದ್ರು ಅವ್ರು ಹಂಗೆ ಅನ್ಕೋತಾರೆ ಅಷ್ಟೇನೆ. ಅವ್ರಿಗೆ ಬ್ಯಾಡ್ ಇದು ನನಗೆ ಏನಾಗುದೈತಿ ಅವ್ರು ನಿಮ್ದು ಅಷ್ಟೇನೆ. ನೀವ್ ಹೆಂಗೆ ಅನ್ಕೋತಿರೋ ಅವ್ರು ಹಂಗೆ ಯೋಚನೆ ಮಾಡ್ತಾರೆ. ನಾನೇನ್ ಹೇಳ್ತೀನಿ, ನಾವು ಬ್ಯಾಡ್ ಕಮೆಂಟ್ ಹಾಕಲ್ಲ, ಬ್ಯಾಡ್ ಬಡ್ದಾಗ ಮಾತಾಡುದು ಇಲ್ಲ. ಅಲ್ಲ ಇಷ್ಟು ತನಕ ಮಾತಾಡುದಿಲ್ಲ ಬಿಡಿ, ಆಯ್ತು. ಈಗ ಇವ್ರೆ ಈಗ ಆಯ್ತು ಜरूरत ನಂದೇನೈತಿ. ಇವಾಗ ನಾವು ಮ್ಯಾಟ್ರಿಗೆ ಬಂದಿಲ್ಲ, ನಾವು ವಿಷಯಕ್ಕೆ ಬರ್ತಲ್ಲ. ಇದನ್ನೇ ನಾನು ಹೇಳ್ತಾ ಇರೋದು ನಿಮ್ಗೆ. ನೀವುಗಳು ಒಂದಷ್ಟನ್ನ ಮಾಡಿದ್ರೆ ಬರೀ ಜಗಳನೆ. ಅದು ಇನ್ ಕೆಲವರು ಮಾಡಿದ್ರೆ ಸರ್ ಡಾಕ್ಯುಮೆಂಟ್ ಕೊಟ್ಟಿಲ್ಲ, ನನ್ಗೆ ದುಡ್ಡು ಲೆಕ್ಕ ಕೊಟ್ಟಿಲ್ಲ, ಕೂತ್ಕೊಂಡ್ರು ಕೂಡ ಅವ್ರು ಮಾತಾಡಲ್ಲ, ಬರೀ ಇದೇ ಕತೆ. ಇಷ್ಟೊಂದ್ ಜನ ಯಾಕೆ ಮಾತಾಡ್ತಾರೆ ಹೇಳಿ? ಅವ್ರು ಕೊಟ್ಟಿಲ್ಲ ಅಂತ ನೇರ ವಿಡಿಯೋ ಹಾಕೋದಲ್ಲ, ನೀವು ಕರೆಸಿ ಪರಿಶೀಲನೆ ಮಾಡ್ರಿ. ಅರೆ ಅದನ್ನೇ ರೀ ಹೇಳ್ತಾ ಇರೋದು, ಅದನ್ನೇ ನಾನು ಹೇಳ್ತಾ ಇರೋದ್ರಿ. ನೀವು ಡಾಕ್ಯುಮೆಂಟ್ ಕೊಡದೆ ಪಾಪ ಅವ್ರಗಳಿಗೆಲ್ಲ ಸಾಯಿಸ್ತಾ ಇದಾರಲ್ಲ ನಿಮ್ ಸಂಘದವ್ರು. ಅಟ್ಲೀಸ್ಟ್ ನೀವರು ಸಜೆಸ್ಟ್ ಮಾಡಿ, ಯಾಕ್ರಿ ಹಿಂಗೆ ಸಂಘದ ಮರ್ಯಾದೆ ತೆಗಿತಾರ ಅಂತ. ಎಲ್ಲಾರು ಬದುಕು ಕಟ್ಕೊಂಡ ಅಲ್ಲಿ ಕಮೆಂಟ್ಸ್ ನೋಡಿದ್ರೆ ಗೊತ್ತಾಗತ್ತಲ್ಲ ನಿಮ್ಗೆ. ಈಗ ಮೂರು ಬಿಟ್ಟವ್ರಿಗೆ ಫೋನ್ ಮಾಡೋ ಉದ್ದೇಶ ಏನಂತ ಹೇಳಿದ್ರ, ಎಲ್ಲಾರು ಹೊಟ್ಟೆ ತುಂಬಿದಾರ ಮುಳ್ಳು. ಈಗ ಹೊಟ್ಟೆ ತುಂಬಿದ್ಮೇಲೆ ಎಲ್ಲವೂ ಮುಳ್ಳು. ಈಗ ಹೌದು, ನಿಮ್ಗೆ ಹೊಟ್ಟೆ ತುಂಬಿದಲ್ವಾ, ನಿಮ್ಗೆ ಹೊಟ್ಟೆ ತುಂಬಿದಲ್ವಾ, ಬೇರೆಯವ್ರಿಗೆ ಅವ್ರು ಮಾತಾಡ್ತಾರೆ. ಧರ್ಮಸ್ಥಳ ಸಂಘದವ್ರು ಸಾಲ ತಗೊಂಡಾರ, ಎಲ್ಲರೂ ಅಭಿವೃದ್ಧಿ ಆದವ್ರೆ. ಎಲ್ಲರೂ ಆಯ್ತು, ಈಗ ಆಯ್ತು ಅಭಿವೃದ್ಧಿ ಆಗಿದಾರಲ್ವಾ ಅಂತ ಕೇಳಿದ್ರೆ ಮೈ ತುಂಬಾ ಸಾಲ ಮಾಡ್ಕೊಂಡವ್ರು, ಮನಸ್ಸಿಚ್ಛೆ ಅಂತ ಕಂದು ಕಟ್ಟವ್ರು, ಇಂಥವ್ರು ನಿಮಗ್ ಫೋನ್ ಮಾಡೋರು. ವಿನ ನೋಡಿ ನಿಯತ್ತಾಗಿ ಸ್ವಾಭಿಮಾನ ಇದ್ದವ್ರು ಯಾರು ಆ ರೀತಿ ಮಾಡಲ್ಲ. ನಿಯತ್ತ ಕಟ್ಟಿರೋರು, ನಿಯತ್ತ ಕಟ್ಟಿರೋರ್ಗೆ ಇರುವಂತ ನಿಯತ್ತಾಗಿ ಕಟ್ಕೊಂಡ್ ಬಂದಿರೋದು ಎಲ್ಲಿವರೆಗೂ ಕೂಡ ನಿಯತ್ತಾಗಿ ಕಟ್ಕೊಂಡ್ ಬಂದಿರೋ ಜನಗಳಿಗೆ ಏನ್ ಹೇಳ್ತೀರಾ? ಒಂದು ಕಂತು ಕೂಡ ಮಿಸ್ ಆಗದೆ ನಿಯತ್ತಾಗಿ ಕಟ್ಕೊಂಡ್ ಬಂದಿರೋಂತ ಜನಗಳಿಗೆ ಏನ್ ಹೇಳ್ತೀರಾ? ಒಂದು ಕಂತು ಕೂಡ ಮಿಸ್ ಆಗದೆ ಕಟ್ಕೊಂಡ್ ಬಂದಿರಲ್ಲ ಅವ್ರಿಗೆ ಏನ್ ಹೇಳ್ತೀರಾ? ಒಂದು ಕಂತು ಒಂದು ಇನ್ಸ್ಟಾಲ್ಮೆಂಟ್ ಕೂಡ ಕಟ್ಟಾಗಿಲ್ಲ, ಒಂದು ಇನ್ಸ್ಟಾಲ್ಮೆಂಟ್ ಕೂಡ ಮಿಸ್ ಆಗದೆ ಕಟ್ಕೊಂಡ್ ಬಂದಿದ್ರಲ್ಲ ಅವ್ರಿಗೆ ಯಾಕೆ ಡಾಕ್ಯುಮೆಂಟ್ ಕೊಡ್ತಲ್ಲ ನೀವು? 10 ವರ್ಷದ್ದು ಯಾಕೆ ಡಾಕ್ಯುಮೆಂಟ್ ಕೊಡಲ್ಲ ನೀವು? ಆಯ್ತು ರೀ, ನೀವೇ ನನ್ ಕೊಡೋದು ಬೇಡ್ರಿ, ನನ್ ಕೊಡೋದು ಬೇಡ. ಮಾಡಬಾರ್ದು. ಅಲ್ಲಲ್ಲ, ನಾನು ಮೀಡಿಯಾ ಬಿಟ್ಟು ಆಚೆ ಬಂದ್ರೆ ಇದೇ ತರ ನಾನು ಬೇಕಾದಂಗೆ ಮಾತಾಡ್ಬಲ್ಲೆ. ನಾ ಪರಿಶೀಲನೆ ಮಾಡಿ ನಿಮಗೆ ಪರಿಶೀಲನೆ ಮಾಡ್ರಿ ಫಸ್ಟ್. ಅವ್ರು ಹೇಳಿದ ಈಗ ನಾನು ಹೇಳಿದ ತಕ್ಷಣ ನೀವು ಎಲ್ಲವೂ ನಂಬ್ತೀರಾ? ನೀನ್ ಡಾಕ್ಯುಮೆಂಟ್ ಕೊಡ, ಅವ್ರು ಕೊಡ್ತಾ ಇದಾರ. ಡಾಕ್ಯುಮೆಂಟ್ ಕೊಟ್ಟಿಲ್ಲ ನಂಬ್ತೀನಿ, ಅವ್ರು ಡಾಕ್ಯುಮೆಂಟ್ ಕೊಟ್ಟಿದ್ರೆ ನಂಬ್ತಾ ಇದ್ರಿ. ನೋಡ್ರಿ ಎಲ್ಲಾ ರೆಕಾರ್ಡ್ಸ್ ಅವರೇ ಮಾತಾಡ್ತಾರೆ. ಒಂದು ದಾಖಲೆಗಳು ಕೊಡದೆ ನಿಮ್ದು ಅದನ್ನೇ ಹೇಳ್ತಾರೆ. ಅವ್ರು ಹೇಳಿದ್ಮೇಲೆ ಡಿಸ್ಪ್ಲೇ ನನ್ನ ಹತ್ರ ಇದೆ. ಈಗ ನಿಮ್ಮ ಹತ್ರ ಇದೆ ತಾನೆ? 1 ಲಕ್ಷ ಏನೋ 1 ಲಕ್ಷ ಇದು ಮಾಡ್ಯಾರಂತ, ಏನು ನಿರಂತರ ಪತ್ರಿಕೆ ಮಾಡ್ಯಾರಂತ. ಯಾರು ಮಾಡಿದ್ದಾರ್ರಿ 1 ಲಕ್ಷ ನಿರಂತರ ಪತ್ರಿಕೆ? ಯಾಕೆ ಸುಳ್ಳು ಮಾತಾಡ್ಬೇಕಂತ ಅವ್ರು ಹೇಳಿದ ತಕ್ಷಣ ನೀವು ಸುಳ್ಳು ನಂಬಿ ನೀವೇನ್ ಹೇಳ್ತೀರಿ ಗೊತ್ತಾ? ಅಲ್ಲಿ ಮನ್ಯಾಗ 10 ಜನ ಇದ್ರು ಮಾಡಿಸ್ತೀರಾ ನೀವು ಅಂತ ಕೇಳ್ದ. ಅವ್ರು ಹಂಗೆ ಹೇಳೋದು 10 ಜನ ಇದ್ರು ಮಾಡಿಸ್ತೀನಿ. ಅವ್ರು ಮಾಡ್ಸೋದಿಲ್ಲ ಇಲ್ಲ ಅಲ್ಲಿ. ಒಂದ್ ಮಾಡ್ಸ್ಬೇಕಂದ್ರೆ ಸಾಕಾಗಿರ್ತತಿ. ಮತ್ತೆ ಯಾರು ಮಾಡ್ತಾರ ಅವ್ರ ಮನ್ಯಾಗ? ಸುಳ್ಳದ ಕುಲಂಕುಷವಾಗಿ ನೀವು ಪರಿಶೀಲನೆ ಮಾಡ್ಬೇಕು. ಹೌದಾ ನಿಮ್ ಸಂಘದಲ್ಲಿ ಒಂಚೂರು ನೀವು ನಾನ್ ನಿಮ್ ಸಂಘಕ್ಕೆ ಬರ್ಬೋದಾ, ಒಂಚೂರು ನಾನ್ ನೋಡ್ಬೋದೇನ್ರಿ? ಹೌದಾ ಈ ಸತ್ಯನ ಸುಳ್ಳ? ನೀವು ಜಸ್ಟ್ ಪರಿಶೀಲನೆ ಮಾಡಿ. ನೀವು ಇದನ್ನ ಈಗ ಮಾತಾಡ್ತಿದ್ದೀರಾ? ಹಾಕ್ಬಾರದ್ರಿ ಸರ್, ಇಲ್ಲಿ ಕೇಳ್ರಿ, ಯಾರೋ ಒಂದ್ ಏನೋ ಹೇಳಿ ನೀವು ಈಗ ನೀವೇ ನನ್ ಕೊಡಕ್ ರೆಡಿ ಇಲ್ಲಪ್ಪ ಹೇಳಿ, ಪರಿಶೀಲನೆ ಮಾಡಿ ಹಾಕ್ರಿ ಅಂತ ನಾನು ಹೇಳೋದು. ಈಗ ಬಿಡಿ, ಇಷ್ಟ ತನಕ ಮಾಡಿದ್ರೆ ಬಿಡಿ, ಈಗ ನೀವೇ ಕೊಡಿ ಸರ್, ಅದನ್ನೇ ನಾನು ಹಾಕ್ತೀನಿ. ನೋಡಿ ಪ್ರಾಮಾಣಿಕ ಇದೆ, ಕೆಲವರೆಲ್ಲ ಸುಳ್ಳು ಹೇಳಿದ್ರೆ ಅಂತ ಅದನ್ನ ಹಾಕ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನೋಡ್ರಿ ನಾನು ಸಿಗ್ತಾನೆ ಕೊಡ್ಬೇಕನ್ನೋದಾದ್ರೆ ನನ್ನಲ್ಲಿ ಎಲ್ಲವೂ ಸರಿ ಇದಾವೆ, ನನಗೆ ಯಾವ್ದೋ ಮೋಸ ಮಾಡಿಲ್ಲಪ್ಪ. ಮಾಡಿಲ್ಲ ನಾನು ಕೊಡ್ಬೇಕು ಬೇಡಲ್ಲ, ಅವ್ರಿಗೆ ಮೋಸ ಆಗಿದೆಯಲ್ಲ ಅದನ್ನ ನಾನು ಹಾಕ್ತೀನಿ. ಯಾವಂತ ಬಂದ್ರು ತಡೆಯಕ್ಕಾಗಲ್ಲ. ಅವ್ರು ಮೋಸ ಆಗಿರೋ ನಾನು ಹಾಕ್ತೀನಿ, ಯಾವಂತ ಬಂದ್ರು ನನಗೆ ಆಗಲ್ಲ. ನೀವು ಹೌದಾ? ನೀವು ಪಬ್ಲಿಕ್ ತಾನೆ, ಅದಕ್ಕೆ ನನ್ ಕೊಡ್ತಾ ಇರೋದು. ಅವ್ರು ಅದಕ್ಕೆ ನನ್ ಕೊಡ್ತಾ ಇರೋದು. ಪಬ್ಲಿಕ್ ಹೌದಿಲ್ರಿ? ಇವತ್ತು ಸ್ಟೇಷನ್ ಹೋದ್ರು ಕೂಡ ದಾಖಲೆಗಳು ತಗೊಂಡ್ಬಂದು ಸ್ಟೇಷನ್ಗೆ ಕೊಡಲ್ಲ ಅವರು. ಅಷ್ಟೊಂದು ಎದುರ್ಕತ್ತಾರೆ ನಿಮ್ ಸಂಘದವ್ರು ಅಂದ್ರೆ ಏನ್ರಿ ಮತ್ತೆ ಮರ್ಯಾದೆ ಇದೆ ಅವ್ರಿಗೆ? ದಾಖಲೆ ಕೊಡ್ಬೇಕಲ್ಲ. ಕೊಟ್ಟಿಲ್ಲ ಅಂತ ನಾವು ಸ್ಟೇಷನ್ ಅಲ್ಲೂ ಕೊಡಲ್ಲ. ಏನಂತ ನಿಮ್ಮ ಹತ್ರ ನಿಮ್ ನ್ಯೂಸ್ ಹತ್ರ ಏನು ಅಗ್ರಿಮೆಂಟ್ ಮಾಡ್ಕೊಂಡಾರ? ನೀವು ಕೇಳ್ಕೊಳ್ದಂಗೆ ಕೊಡ್ಬೇಕಂತ ಹೇಳಿ ಪಬ್ಲಿಕ್ ಪರವಾಗಿ ಮಾತಾಡೋರು ಕೊಡ್ಲೇಬೇಕು. ಇದನ್ನೇ ಹೇಳ್ತಾರದ್ರಿ. ನನ್ಗ್ ಬೇಡ, ಆಯ್ತು ನಾನ್ ಏನ್ ಹೇಳ್ತೀನಿ, ಯಾರು ಸಂಘದ ಸದಸ್ಯರಿದ್ದಾರೋ ಅವ್ರು ಕೊಡ್ಲೇಬೇಕು. ಯಾರು ಸಂಘದ ನಾನು ಅದೇ ಸುಪ್ರೀಂ ಕೋರ್ಟೆ. ಇಲ್ಲಿ ಕೇಳೋ ಒಂಚರ್ಲೈ, ನೀನ್ ಯಾವ ಕೇಳ ಮುಚ್ಕೊಂಡಿರೋ ನನ್ಗೂ ನಿನಗಿಂತ ಹೆಚ್ಚು ನೋಡು, ನಿನ್ ಗುರಿತಾ ಇರೋದು. ಅದಕ್ಕೆ ಏನ್ ಗೌರವ ಕೊಡ್ತಿದ್ಯಾ? ಏನ ಗೌರವ ಕೊಡ್ತಿದ್ಯಾ? ನಿನಗಿಂತ ಹೆಚ್ಚಾಗಿ ಮಾತಾಡ ನನ್ಗೆ ಗೊತ್ತು. ಇಲ್ಲಿ ಕೇಳು, ನಿನಗೆ ಅಷ್ಟು ದಮ್ ಇದ್ರೆ ನನಗೆ ಸಂಘದವ್ರಿಗೆ ಅಕೌಂಟ್ ಕೇಳ್ತಾರಲ್ಲ
ಸಂಘ ಫಸ್ಟ್ ಅಕೌಂಟ್ ಕೊಡ್ಸಕ್ಕಿಲ್ಲ ನಿಮ್ಗೆ. ಹೋಗಿ ಮಾತಾಡ್ತೀನಿ. ನಿನ್ನ ಹತ್ರ ಯಾಕೆ ಕೊಡ್ಬೇಕು? ಅಕೌಂಟ್ ಕೊಡದಿದ್ರ ನನ್ನ ಹತ್ರ ಬೇಡ. ಅಲ್ಲಿ ನೋಡ್ಕೊಳ್ಳೋ. ಸಂಘದವ್ರು ಅದನ್ನೇ ಹೇಳ್ತಾರೆ. ಅದನ್ನೇ ಹೇಳ್ತಿರೋದು. ಸಂಘದವ್ರು ಅವ್ರಿಗೆ ಕೊಡ್ತಾ ಇಲ್ಲ ಅಂತಾನೆ ಹೇಳ್ತಿರೋದು ನಾನು. ನೀನ್ ಅಲ್ಲಿ ಹೋಗಿ ಎಲ್ಲಿ ಅವ್ರು ಕೊಟ್ಟಿಲ್ಲ ಅಂದ್ರೆ ಇದೇ ಸಂಘದವ್ರು ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿದಾರಲ್ಲ ನೇರವಾಗಿ ಕೊಡ್ತಾ ಇಲ್ಲ ಅಂತ. ಅವ್ರು ಕಂಪ್ಲೇಂಟ್ ಮಾಡ್ದಾರ ಅನ್ಕೊಂಡೆ ನೀನ್ ನಂಬಿಡ್ತೀಯಾ? ನಂಬ್ಲೇಬೇಕಲ್ವಾ? ಈಗ ನೀನ್ ಹೇಳ್ತಿರೋದು ನಂಬ್ಬೇಕು. ನೀನ್ ನಂಬಬೇಕು ಅಂತ ಹೇಳ್ತಾ ಇದ್ದೀರಾ? ನಂಬಿಡಂಗಾರ ಅದನ್ನೇ ನೀನ್ ಹೇಳ್ತಿರೋದು ನಂಬ್ತಾ ಇದ್ದೀನಿ. ಇವಾಗ ನೀನ್ ಕೊಟ್ಟಿದ್ರೆ ಅಂತ ನಂಬ್ತಾ ಇದ್ದೀನಿ. ನೀನ್ ಕೊಟ್ಟೇ ಇಲ್ವಲ್ಲ? ಡಾಕ್ಯುಮೆಂಟ್ ಕೊಟ್ಟರೆ ನಂಬ್ತೀನಿ. ನಿನ್ನ ಹತ್ರ ನಾನು ಕೊಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಅವರು ಅಷ್ಟೇನೆ. ಅದು ಅವರು ಅಷ್ಟೇನೆ ಕೊಟ್ಟ ಅನ್ಕೊಂಡೆ ಹೋಗಿ ಅಲ್ಲಿ ಹೋಗಿ ಕುಲಂಕುಷವಾಗಿ ಪರಿಶೀಲನೆ ಮಾಡ್ರಿ ಫಸ್ಟ್. ಏನ ನಿಮ್ಮ ಮನಸ್ಸಿಗೆ ಬಂದಂಗೆಲ್ಲ ಹೇಳ್ತೇನೆ ನಿಮ್ಗೆ 10 ಸಲ ಹೇಳ್ತೇನೆ ಕೇಳ್ರಿ. ನಾನು ನೀವು ಹಾಕುವಂತ ಪ್ರತಿಯೊಂದು ವಿಡಿಯೋಗಳು ನೋಡು. ಪ್ರತಿಯೊಬ್ರು ಕೂಡ ನಾನ್ ನೋಡಲ್ಲ. ಪ್ರತಿಯೊಬ್ರು ಕೂಡ ಸಂಘದ ಸದಸ್ಯರು ನೋಡಿದಾಗನೇ ನಿಮ್ಗೆ ವ್ಯೂಸ್ ಹೋಗ್ತಾವ. ಆ ವ್ಯೂಸ್ ಇಂದ ನಿಮಗೆ ಪೇಮೆಂಟ್ ಬರ್ತದೆ. ಆ ಪೇಮೆಂಟ್ ಬಂತಂದ್ರೆ ನೀವು ಜಿಗದಾಡೋದಿಲ್ಲ. ಆಯ್ತು, ಓಕೆ ಫೈನ್. ಆಮೇಲೆ ನೆಕ್ಸ್ಟ್ ಪಾಯಿಂಟ್. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಏನಿಲ್ಲ ನಿಮ್ದ. ಈಗ ನನಗ್ ನಾನು ನಿಮಗ್ ಹಂಗ್ ಮಾತಾಡಿಲ್ಲ, ನನ್ಗೆ ಗೊತ್ತಿದೆ. ಇನ್ನೊಂದ್ಸಲ ನಾನು ಪಬ್ಲಿಕ್ ಹಾಕ್ತೀನಿ ಆಡಿಯೋನ, ನೀವು ಕೇಳ್ಕೊಳ್ಳಿ. ಈಗ ನೋಡಿದಾಗ ಗೊತ್ತಾಯ್ತಲ್ವಾ, ಇದನ್ನೇನು ಮರೆಯದೆ ಬೇಡ ಅಂತ. ಇದನ್ನ ಅವತ್ತು ನಾನು ಅಷ್ಟು ಸ್ಮೂತ್ ಆಗಿ ಪ್ರೀತಿಯಿಂದ ಮಾತಾಡಿದ್ದೀನಿ. ಇವತ್ತು ಮಾತಾಡಿದ ತಕ್ಷಣ ಎದುರಾಡ್ತಿರಲ್ರಿ. ನಾನು ಅದನ್ನ ಹೇಳಕತ್ತೇನ್ರಿ. ನಿಮ್ಗ ವಿಡಿಯೋ ಹಾಕ್ಬೇಕಂದ್ರ ಮೊದಲು ಕೇಳ್ಬೇಕ. ಅಲ್ಲಿ ಪಬ್ಲಿಕ್ ಒಳಗ ಈ ರೀತಿ ಕಮೆಂಟ್ ಗಳು ಬರ್ತ. ನಾವು ಮೊದ್ಲಕ್ಕೆ ಯಾರಿಗೂ ನಾವು ಏನು ಅನ್ನಕ್ ಹೋಗಲ್ಲ, ನಾವು ಕಮೆಂಟ್ ಗಳು ಹಾಕಕ್ಕೂ ಹೋಗಲ್ಲ. ನೀವು ಸ್ಟಡಿ ನಾವು ಯಾರು ಕಮೆಂಟ್ ಮಾಡಕ್ ಹೋಗೋದಿಲ್ಲ ಸರ್. ನಾನು ಅವತ್ತು ಮಾತಾಡಿದೇನ, ನನ್ನ ಪಾಡಿಗೆ ನಾನು ಸುಮ್ಮನೆ ಅದೇ. ನಾನು ಯಾರು ಕೂಡ ನಾನು ಯಾರನ್ನೂ ಕೂಡ ಮಾತಾಡ್ಸಕ್ ಹೋಗೋದಿಲ್ಲ. ನನ್ನ ಪಾಡಿಗೆ ನಾನು ಇರ್ತಾನೆ. ನಾವು ತಲೆನೇ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ನೀವು ಅದನ್ನ ಪಬ್ಲಿಸಿಟಿ ಹಾಕಿ ಬ್ಯಾಡ್ ಕಮೆಂಟ್ ಎಲ್ಲ ಹಾಕಿ ಅದಕ್ಕೆಲ್ಲ ದೊಡ್ಡ ನೀವು ಹೈಲೈಟ್ಸ್ ಒಳಕ್ ನೋಡ್ತೀರ ಅಂತ ಹೇಳಿದ್ರೆ ಬ್ಯಾಡ್ ಕಮೆಂಟ್ ಏನೇನ್ ಹಾಕ್ಯಾರ ನೋಡಿದ್ರ? ನೀವು ಹೊಸಬ್ರು ಡಿಜಿಟಲ್ ಮೀಡಿಯಾಗೆ ಪಾಪ ನೀವು ಹೊಸಬ್ರು ಅನ್ಸುತ್ತೆ ಪಾಪ. ಏನೇನೋ ಮಾತಾಡ್ಕತ್ತಿದ್ರಿ. ಇದು ಇರೋದೇ ಮೀಡಿಯಾಗಳು ಇರೋದೇ ಹಿಂಗಿರಿ. ಎಲ್ಲಾರ್ಗು ಮಾತಾಡ್ತಾರೆ. ನನ್ಗೆ ಮಾತಾಡಿಲ್ವಾ, ನಿಮ್ಮವ್ರು ಮಾತಾಡಿಲ್ವಾ, ನನ್ಗೆ ಹುಟ್ಟಿದ್ರೆ ನೋಡ್ರಿ, ನಾವು ಮರ್ಯಾದೆ ಬಿಟ್ಟವ್ರಲ್ಲ. ಅವೆಲ್ಲ ಅದಕ್ಕೆ ರೀ. ಇನ್ನೊಬ್ಬರ ಕಡೆಯಿಂದ ಅನ್ಸ್ಕೊಳಕ ನಮ್ಮನೆ ಸುಳ್ಳು ತಿಂದು ನೀವು ಮಾತಾಡಕ್ ಆರಂಭ ಮಾಡ್ದಾಗ್ಲೇ ನಾನು ಅನ್ಕೊಂಡೆ ನೀವು ಎಂತವ್ರು ಅಂತ ಅಲ್ವಾ. ಈಗ ನಾನ್ ಮಾತಾಡ್ಬೇಕಾದ್ರೆ ನಾನು ನೀವು ಜಡ್ಜ್ ಮಾಡ್ತೀನಿ ನಾನು ಎಂತವ್ನು ಅಂತ. ಮುಗಿತಲ್ಲ, ನಮ್ಮಿಬ್ರು ಗೊತ್ತಾಗ್ತದೆ ಇಬ್ರು ಕ್ಯಾರೆಕ್ಟರ್. ಅಲ್ಲಲ್ಲ, ನಾನು ಏನ್ ಹೇಳತ್ತೀನಿ ನಿನಗೆ, ಫಸ್ಟ್ ನಾನ್ ಮರ್ಯಾದೆ ಕೊಟ್ಟ ನಂತರ ನೀವು ಈ ರೀತಿ ಎಲ್ಲ ಪಬ್ಲಿಸಿಟಿ ಹಾಕಿ ಅದನ್ನ ನೀವು ನನ್ನ ಮರ್ಯಾದೆ ಅಂದ್ರೆ ನಾನ್ ನಿಮಗ್ ಉಲ್ಟಾ ಮಾತಾಡ್ಲೇಬೇಕಾ? ನೀವು ಬೇಕಾದ್ರೆ ಇದನ್ನು ವಿಡಿಯೋ ಹಾಕೊಡ್ರಿ. ಹೊಸ್ದಾಗಿ ನೋಡ್ತಾ ಇದ್ರೆ ಅದು ಹಂಗೆ ಅನ್ಸುತ್ತೆ. ಇದು ಹೊಸ್ದಾಗಿ ನೋಡ್ತಾ ಇದ್ರೆ ನಾನು ಒಂದೇ ಹೇಳ್ತೀನಿ ರೀ, ಎಲ್ಲಿವರೆಗೂ ಸಂಘದವ್ರಿಗೆ ಲೆಕ್ಕ ಕೊಡಲ್ಲ, ಎಲ್ಲಿವರೆಗೂ ಸಂಘದವ್ರಿಗೆ ಲೆಕ್ಕ ಕೊಡಲ್ಲ, ಸಂಘದವ್ರಿಗೆ ತೊಂದರೆ ಕೊಡ್ತಿರ್ತಾರೋ, ಸಂಘದವ್ರ ದುಡ್ಡ ತಿಂದು ದಪ್ಪಾಗ್ತಿರ್ತಾರೋ ಅಂತ ಸುದ್ದಿನ ಯಾವ ಕಾರಣಕ್ಕೂ ನಿಲ್ಸಲ್ಲ ನಾನು. ಎಲ್ಲಿವರೆಗೂ ಸಂಘಕ್ಕೆ ಲೆಕ್ಕ ಕೊಡಲ್ವೋ ಅಂತ ಲೆಕ್ಕ ಕೊಡಲ್ವೋ ಜನಗಳು ನನಗೇನಾಗೋದೈತಿ ಮಾಡ್ದವ್ ಪಶ್ಚಾತ್ತಾಪ ನಮಗೆ ಏನಾದ್ರು ಬ್ಯಾಡ್ ಕಮೆಂಟ್. ನಾನು ಅವತ್ತು ನಿಮಗ್ ಗೌರವ ಕೊಟ್ಟೆ ನಾನು ಮಾತಾಡಿದ್ದೇನೆ. ನಾನೇನು ಕಮೆಂಟ್ ನಿಮ್ಗೆ ಹಾಕಿ ನಿಮ್ಗೆ ಬೇಡ ಅಂತ ನಾನು ಯಾವತ್ತೂ ಹೇಳಿಲ್ಲ. ನಮಗೂ ಹಾಕಿದಾರಪ್ಪ ನಿಮ್ ಕಡೆಯವ್ರು, ನನ್ಗೂ ಹಾಕಿದಾರೆ. ಯಾರನ್ನ ಕೇಳಿ ನೀವು ಪಬ್ಲಿಸಿಟಿಗೆ ಹಾಕಿ ಇದನ್ನು ಹಾಕ್ತೀನ್ರಿ. ನೀವು ಕಂಪ್ಲೇಂಟ್ ಕೊಡ್ತೀರೇನ್ರಿ? ಕೊಟ್ಕೊಳ್ರಿ. ಈಗ ನನ್ ಧಮಕಿ ಹಾಕಿದ್ರಲ್ಲ, ಈಗ ಹಾಕ್ತಿರಲ್ಲ ವಿಡಿಯೋನ, ಈಗ ನಾನು ವಿಡಿಯೋ ಹಾಕ್ತಾನಲ್ಲ, ನಾನು ಫೋನ್ ಬಂದಿದ್ದು ನೀವು ರಿಸೀವ್ ಮಾಡ್ಕೊಡ್ರಿ ಅಷ್ಟೇ ಸಾಕು. ನೀವು ಅಯ್ಯೋ ರಿಸೀವ್ ಮಾಡದೆ ಓಡೋಗಿಲ್ಲ ನಾನು. ಓಡೋಗಿರೋ ನಿಮ್ಮವ್ರ ಸ್ಟೇಷನ್ ಇಂದೆಲ್ಲ ಓಡೋಗ್ಬಿಟ್ಟವ್ರೆ ಅಷ್ಟೇ ಅಂದೆ. ನಾನ್ ಮಾಡ್ದಲ್ಲ, ರಿಸೀವ್ ಮಾಡೋ ಮುಚ್ಕೊಂಡು ಹಿಡಿವಾಗ. ನಾನು ಹಾಕ್ಲಿಲ್ಲ ಅಂದ್ರೆ ಕೇಳು ನೀನು, ಬರ್ತೀನಿ ಎಲ್ಲಿಗೆ. ನೀನ್ ಹಾಕಪ್ಪ, ನಿನ್ ಯಾರು ಬೇಡ ನೋಡಯ್ಯ, ಮಾಡು ನೀನು. ಆಗುದಿಲ್ಲ ಅಯ್ಯ ಗಿಯ್ಯ ಅಂದಿ ಇನ್ನೇನು ಪರಿಣಾಮ. ನಾವು ಬಿಟ್ಟು ಆಚೆ ಬಂದಾಗ ನಾವು ಇದೇ ಲೆವೆಲ್ಗೆ ಇಳಿದ್ ಬಿಡ್ತೀವಿ. ಬೇಡ ಅವೆಲ್ಲ, ಸುಮ್ನಿರು. ಇಳಿದ್ಬಿಟ್ಟ ಅಂತಂದ್ರೆ ಇದು ಹಿಂಗೆ ಈ ಧಮಕಿಗಳೆಲ್ಲ ಇವನ್ನೆಲ್ಲ ಯಾರ ಹತ್ರ ಇಟ್ಕೋಬೇಕಂದಿನ ಅಲ್ಲೇ ಇಟ್ಕೋ. ನನ್ನ ಹತ್ರ ಇಟ್ಕೊಳಕ್ ಬಂದ್ರ ನೀನ್ ಹೆಂಗಪ್ಪ ನೀನ್ ಬಾಲ ಕತ್ತರ್ಸ್ಬೇಕ ನನಗೂ ಗೊತ್ತೈತೆ. ನೀನ್ ಬಾಳ ಗಿದಾಡಕ್ ಹೋಗ್ಬೇಡ. ನಿನ್ನ ಬಾಲ ಬಿಚ್ಚಕ್ ಹೋಗ್ಬೇಡ. ನಿನ್ ಏನ್ ಹುಡಿಯೋ ಅಲ್ಲಲ್ಲ, ಈಗ ಬರ್ಕೋ ನಾಳೆ ಬಂದು ಹರ್ಕೋ. ನನ್ ಏನಾಗೋದೈತಿ ಹಾಕೊಳ್ಳೋ ವಿಡಿಯೋ ಹಾಕೊಳ್ಳೋ ಹೋಗು. ಆಯ್ತು, ಒಳ್ಳೇದಾಯ್ತು, ಹೋಗು. ಆಯ್ತು, ಎಷ್ಟು ಮಾತಾಡ್ತೀಯ ಮಾತಾಡು. ನಾನ್ ಮಾತಾಡುದಿಲ್ಲ, ನೀನ್ ಮಾತಾಡಿದಲ್ಲ ಅಯ್ಯಯ್ಯ ಅಂತೇಳಿ ಹಾಕೊಳ್ಳೋ ವಿಡಿಯೋ ಹಾಕುತ್ತೀಯಾ? ಹಾಕೊಳ್ಳೋ ಹೋಗ. ಆಯ್ತು, ಈಗ ಜನಕ್ಕೆ ಗೊತ್ತಾಗ್ಬೇಕಲ್ಲ ಒಬ್ಬೊಬ್ರು ಕ್ಯಾರೆಕ್ಟರ್ ಏನಂತ.
ಏ, ನಾವು ಬಡವ್ರ ಪರವಾಗಿ ಗೊತ್ತಾಗ್ಲಿ ತಗೋ, ಜನಕ್ಕೆ ಗೊತ್ತಾಗ್ಲಿ. ಅವರು ನೀನು ಈಗ ವಿಡಿಯೋ ಹಾಕು, ಆನಂತರ ನನ್ನ ಫೋನ್ಗಳು ರಿಸೀವ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ದಿನ ನಿನ್ ಜೊತೆ ನಾನು ಮಾತಾಡ್ಬೇಕಿನ್ ಮೇಲೆ. ಯಾಕಂದ್ರೆ ಮೂರು ಬಿಟ್ಟವ್ರ ಜೊತೆ ನಾವು ನಾನು 12 ಬಿಡ್ತೇನೆ, ನೀವ್ ಮಾಡಯ್ಯ, ಸುಮ್ನೆ ಮಾಡಯ್ಯ, ಯಾರ್ಯಾನೆ ಮಜಾ ಮಾಡು ಇವಾಗ ನಾಳೆಯಿಂದನೇ ಬರುತ್ತೆ ನಿನ್ ರೆಕಾರ್ಡ್ ಮಾಡು. ಏನ್ ಹೇಳಿದೆ ನಾಳೆ ಅಲ್ಲ, ಇವಾಗ ಈಗ ಹಾಕೋ. ನಾಳೆ ನೀನ್ ಈಗ ಹಾಕೋ ರೆಕಾರ್ಡಿಂಗ್ ಅಂದೆ. ನೀನ್ ಈಗ ಹಾಕೋ ರೆಕಾರ್ಡಿಂಗ್ ಹಾಕ್ತೀನಿ ಬಿಡು, ಈಗ ರೆಕಾರ್ಡಿಂಗ್ ಹಾಕೋ. ಮಾಡು. ನೀನು ಅನ್ನ ತಿಂತಿರೋದನ್ನ ಆ ಧರ್ಮಸ್ಥಳ ವಿಡಿಯೋ ಹಾಕಿ ಧರ್ಮಸ್ಥಳ ನೋಡಿದಾಗ ನಿನ್ನ ಅನ್ನ ನಿನಗೆಲ್ಲಿ ತಿಂದು ಬೆಳೆದಿರೋ ನೀನ್ ತಿಂತಿರೋದ ಬಡವರು ನೀನ್ ತಿಂತಿರೋದು ಸುಳ್ಳು ಹೇಳಿ ಜೀವನ ನೀ ಮಾಡ್ತಿರೋದು. ಸುಳ್ಳು ಹೇಳಿ ಬದುಕಲ್ಲದು ಸುಳ್ಳು ಹೇಳಿ ಮಾಡ್ಕೊಂಡು ನೀನ್ ಜೀವನ ಇನ್ನೊಬ್ಬ ನರ ಹಂತಕ ನೀನದಿಲ್ಲ ನರ ಹಂತಕ ನೀನ್ ಯಾವನ ಏನೋ ಹೇಳಿದ ಅಂತ ಹೇಳಿ ನೀನ್ ಅಲ್ಲಿ ಇಲ್ಲದೆಲ್ಲ ಹಾಕ್ಬಿಟ್ರೆ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಧರ್ಮಸ್ಥಳ ಸಂಘದಿಂದ. ಪಾಪ ನೋಡಿ ಧರ್ಮಸ್ಥಳ ನೀನ್ ಮನೆ ಬಾಗಿಲ ಬಂದ್ ಯಾವ ನಾಳೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಮಾತಾಡಲ್ಲ. ನಿನ್ನ ಮನೆ ಬಾಗಿಲ ಯಾವನೋ ಬಂದ್ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿದ್ರ ನಿಮ್ಮಂತವ್ರು ತಪ್ಪಿಸ್ಕೊಳಕ್ ಹೋಗಿನ ಧರ್ಮಸ್ಥಳ ಹೆಸರು ಆಗಿ ಹೋಗುದ. ಇಂಥವ್ರು ಸಾಕಷ್ಟು ಮಂದಿಗಾರ ಈಗ, ಜನ ಗೊತ್ತಾಗ ಇಂಥವ್ರು ಸಾಕಷ್ಟು ಮಂದಿಗಾರ ಅಂದೆ. ಗೊತ್ತಾಗತ್ತೆ ಬಿಡು, ಜನಕ್ ಗೊತ್ತೈತೆ ನಿಮ್ಮಂತವ್ರ ದಾರಿ ತಪ್ಪಿಸ್ತಿರೋದ ಜನಕ್ ಗೊತ್ತಾಗತ್ತದ. ಈಗ ಇನ್ ಮೇಲೆ ಗೊತ್ತಾಗತ್ತೆ ನೀವ್ ಎಷ್ಟು ಜನ ದಾರಿ ತಪ್ಸಾಕತ್ತಿರಲ್ಲ, ನೀವ್ ಎಷ್ಟು ಜನ ದಾರಿ ತಪ್ಸಾಕತ್ತಿರಲ್ಲ ಮುಂದ್ ಗೊತ್ತಾಗತ್ತೆ ಜನಕ್ಕೆ. ಗೊತ್ತಾಗ್ಲಿ, ಗೊತ್ತಾಗ್ಬೇಕು ಅಂತಾನೆ ಮಾತಾಡೋದು. ಗೊತ್ತಾಗಿತ್ತು. ಈಗ ಗೊತ್ತಾಯ್ತಲ್ವಾ? ಈಗ ಮುಂದೆ ಸತ್ಯ ಯಾವಾಗ್ಲೂ ಕಹಿಯಾಗಿರ್ತದ. ನಾನು ಅದನ್ನೇ ಹೇಳ್ತಾ ಇರೋದು, ಸತ್ಯ ಆಚೆ ಬರ್ಲೇಬೇಕು ಅಂತಾನೆ. ಒಂದ್ ದಿವಸ ನಿಮ್ಮನ್ನ ಮುಂಡ ಮುಂಚಕ ರೆಡಿ ಆಗಿರ್ತದ, ನೆನಪಲ್ಲಿ ಇಟ್ಕೊರಿ. ಏನೋ ಕೊಲೆ ಬೆದರಿಕೆ ಆಗ್ತಿದೇನೋ? ಬೇಡ, ನಾವು ಇಂಥದ್ರಲ್ಲಿ ನಿಮ್ಮಂತ ಹಂಗೆಲ್ಲ ಮಾಡ್ಬಾರ್ದು. ನಾವೇನ್ ಹೆದರ್ತಾವಂತ ಮಾಡೇನ? ಯಾಕೆ ಮಾತಾಡ್ತೀರ? ಅಲ್ಲ ನಾವೇನ್ ಹೆದರ್ತಾವಂತ ಮಾಡಿದ್ವಿ? ಅಲ್ಲ ಯಾರು? ನಾವು ಊರಿನ ಮಿಟ್ಟಿ ಮಗಳಪ್ಪ, ನಾವು ಹೆದರೋದಿಲ್ಲ, ಯಾವಂಗೂ ಕಣ್ಣ ತೆಗೆದಿಲ್ಲ. ಸತ್ಯ ಮಾತ್ರ ನಾನು ಹೇಳಿದ್ದು ತಲೆ ತಗ್ಗಿಸ್ಬೇಕು ಮಾತ್ರ ತಲೆ ತಗ್ಗಿಸ್ತದೆ. ಹೇಳ್ರಿ ಇಲ್ಲಿ ತಲೆ ತಗ್ಗಿಸ್ಬೇಕಂದ್ರ ಸತ್ಯಕ್ಕೆ ಮಾತ್ರ ತಲೆ ತಗ್ಗಿಸೋದು. ನಿಮ್ಮಂತ ಪುಂಡ ಪೋಖ್ರಿಗಳಿಗೆಲ್ಲ ತಲೆ ತಗ್ಸುದಿಲ್ಲ. ನಿಮ್ಮಂತ ಪುಂಡ ಪೋಖ್ರಿಗಳಿಗೆಲ್ಲ ತಲೆ ತಗ್ಸೋ ಇತಿಹಾಸ ಇಲ್ಲ. ಎಷ್ಟು ಹುರ್ಕೊಂಡ್ಬಿಟ್ಟಿದ್ದೀರಪ್ಪ. ಸೂಪರ್, ಓಕೆ ನೀನು ಹರ್ಕೋ. ಆಯ್ತು, ಓಕೆ, ನೆಕ್ಸ್ಟ್.